Hello, dear students. Welcome to all. Myself, Krishnamurthy. Today we are discussing about the MCQs of electrochemistry. Okay, here the MCQs are. In last class, we discussed about the synopsis part of electrochemistry. So this class, we shall discuss some of the MCQs. The first question, note, which of the following statement is incorrect regarding electrochemistry? It is the study of production of electricity from energy released during spontaneous chemical reaction. It is, that means NaOH, Cl2, alkali and alkaline earth metals are prepared by electrochemical methods. The demerit associated with electrochemical method is that they are more polluting. They are eco-destructive. Eco-friendly alla eco-destructive anta. Electrochemical reactions are more energy efficient and less polluting. ಹಾಗಾದ್ರೆ ನಮಗೆ ಗೊತ್ತಿದೆ ಇದರಲ್ಲಿ ಮೇನ್ ಆಗಿ ನೋಡುವಂಥದ್ದು ಓಕೆ ಈ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಇಂದ ಅಥವಾ ಎಲೆಕ್ಟ್ರೋಕೆಮಿಕಲ್ ಮೆಥಡ್ಸ್ ಇಂದ ಯಾವುದೇ ರಿಯಾಕ್ಷನ್ ಮಾಡಿ ದೇ ಆರ್ ಗೋಯಿಂಗ್ ಟು ಬಿ ಎಕೋ ಫ್ರೆಂಡ್ಲಿ. ಸೊ ಈ ಆಪ್ಷನ್ ಸಿ ಇದೆಯಲ್ಲ, ದಿಸ್ ಇಸ್ ಗೋಯಿಂಗ್ ಟು ಬಿ ವಾಟ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಇನ್ಕರೆಕ್ಟ್ ಕೇಳಿರೋದ್ರಿಂದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ದೆನ್ ವಾಟ್ ಫ್ಲೋಸ್ ಇನ್ ದ ಇಂಟರ್ನಲ್ ಸರ್ಕ್ಯೂಟ್ ಆಫ್ ಗ್ಯಾಲ್ವಾನಿಕ್ ಸೆಲ್? ಏನು ಫ್ಲೋ ಆಗುತ್ತೆ? ಅಯಾನ್ಸ್, ಎಲೆಕ್ಟ್ರಾನ್ಸ್, electricity, atoms. Already ಗೊತ್ತು, internal circuit is nothing but salt bridge. So in that one we are taking KCl or KNO3. Illi we know that one, that is going to be forming K plus and Cl minus. ನೆನಪಿರುತ್ತಲ್ವಾ? So as a result of this one, ions will be the one which is moving inside that circuit. ನೆನಪಿಟ್ಕೊಂಡಿರಬೇಕು. Next, which of the following statements about galvanic cell is incorrect? ನೋಡ್ಕೊಳ್ಳಿ, incorrect statement ಯಾವುದು ಅಂತ ಹೇಳಿದ್ದಾರೆ. Anode is positive. Oxidation occurs at the electrode which lowers reduction potential. Cathode is positive. Reduction occurs at cathode. ಹಾಗಾದ್ರೆ ರಿಡಕ್ಷನ್ ಆಗೋದು ಕ್ಯಾಥೋಡ್ ಅಲ್ಲಿ ಅಂತ ಗೊತ್ತು ನಮಗೆ, ಗ್ಯಾಲ್ವಾನಿಕ್ ಸೆಲ್ ಅಲ್ಲಿ ಅಥವಾ ಡೇನಿಯಲ್ ಸೆಲ್ ಅಲ್ಲಿ ಅಥವಾ ವೋಲ್ಟೈಕ್ ಸೆಲ್. Cathode is positive. ಓಕೆ, ಕ್ಯಾಥೋಡ್ಗೆ ಸಿಂಬಲ್ ನಾನು ಆಲ್ರೆಡಿ ಹೇಳ್ಕೊಟ್ಟ ಹಾಗೆ ಇಟ್ ಇಸ್ ಗೋಯಿಂಗ್ ಟು ಬಿ ಪಾಸಿಟಿವ್ ಇನ್ ನೇಚರ್ ಇರುತ್ತೆ. ಹಾಗಿದ್ಮೇಲೆ ಇನ್ಕರೆಕ್ಟ್ ಯಾವ್ದಾಗಬೇಕಂತ, ದಟ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಎ. ಆನೋಡ್ ಈಸ್ ನೆಗೆಟಿವ್ ಇನ್ ಗ್ಯಾಲ್ವಾನಿಕ್ ಸೆಲ್. ಓಕೆನಾ? ರೈಟ್. ದೆನ್ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಅಟ್ ಗ್ರಾಫೈಟ್ ಆನೋಡ್ ಇನ್ ಡ್ರೈ ಸೆಲ್ ಈಸ್, ಗ್ರಾಫೈಟ್ ಅಲ್ಲಿ ಯಾವ ರಿಯಾಕ್ಷನ್ ಆಗ್ತಾ ಇರುತ್ತೆ ಅಂತ ಹೇಳಿ. ನಮಗೆ ಗೊತ್ತು ಗ್ರಾಫೈಟ್, ಓಕೆ, ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಗ್ರಾಫೈಟ್ ಆನೋಡ್ ಇನ್ ಡ್ರೈ ಸೆಲ್. ಡ್ರೈ ಸೆಲ್ ಅಲ್ಲಿ ಯಾವುದನ್ನ ನಾವು ನೋಡ್ತಾ ಇರ್ತೀವಿ ಅಥವಾ ಯಾವ ಎಲೆಕ್ಟ್ರೋಡ್ಗಳಿರುತ್ತೆ ಅಂತ ಹೇಳಿ. ಯೂಶಲಿ ಅಟ್ ಆನೋಡ್ ನಮಗೆ ಗೊತ್ತಿರೋ ಹಾಗೆ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಆಕ್ಸಿಡೇಷನ್ ಮೀನ್ಸ್ ದ ರಿಲೀಸ್ ಆಫ್ ಎಲೆಕ್ಟ್ರಾನ್ಸ್. ಹಾಗಿದ್ಮೇಲೆ ಲಾಸ್ ಆಫ್ ಎಲೆಕ್ಟ್ರಾನ್ ಇಸ್ ಆಕ್ಸಿಡೇಷನ್, ರೈಟ್? ಎ ಅಂಡ್ ಸಿ ರೂಲ್ಡ್ ಔಟ್. ಓಕೆನಾ? ಹಾಗಿದ್ಮೇಲೆ ಈ ಎರಡರಲ್ಲಿ ಜಿಂಕ್ ಅಂಡ್ ಮ್ಯಾಂಗನೀಸ್ ಅಲ್ಲಿ ಯಾವ್ದನ್ನ ನಾವು ಯೂಸ್ ಮಾಡ್ತೀವಿ ಅಲ್ಲಿ? ಕರೆಕ್ಟಾ? ಜಿಂಕ್ ಅಲ್ವಾ? ಸೊ ಹಾಗಾಗಿ ಏನ್ ಮಾಡ್ತೀವಿ, ದ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ಕರೆಕ್ಟ್? ಸೊ ನೋಡೋಣ ಅಂತ. ಹಾಗಿದ್ರೆ ಆಪ್ಷನ್ ಬಿ ಆಗುತ್ತೆ ನೋಡಿ. ಡ್ರೈ ಸೆಲ್ ಅಲ್ಲಿ ಗ್ರಾಫೈಟ್ ಆನೋಡ್ ಹತ್ರ ಯಾವ ರಿಯಾಕ್ಷನ್ ಆಗುತ್ತೆ? ಜಿಂಕ್ is undergoing reaction to form Zn+2 and 2 electron released. In which of the following conditions salt bridge is not required in galvanic cell ಅಂತ ಹೇಳ್ತಾರೆ? ಯಾವುದಿರಬಹುದು? When galvanic cell is used in geyser, right? The distance between oxidation half cell and reduction half cell is negligible. Electrolytic solution is used in both the half cells are of the same concentration when both the electrodes are dipped in the same electrolytic solution. ಸಾಲ್ಟ್ ಬ್ರಿಡ್ಜ್ ಯಾಕೆ ಬೇಕು ಅಂತಂದ್ರೆ ಎರಡು ಹಾಫ್ ಸೆಲ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ. ಎರಡು ಎಲೆಕ್ಟ್ರೋಡ್ ಅನ್ನ ಒಂದೇ ಎಲೆಕ್ಟ್ರೋಲೈಟ್ ಅಂದ್ರೆ ಒಂದೇ ಕಂಟೈನರ್ ಅಲ್ಲಿ ಡಿಪ್ ಮಾಡಿದ್ರೆ ಸಾಲ್ಟ್ ಬ್ರಿಡ್ಜ್ ಅವಶ್ಯಕತೆನೇ ಇರೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಬರುತ್ತೆ ನೋಡಿ. ನೆಕ್ಸ್ಟ್, ವಿಚ್ ಡಿವೈಸ್ ಕನ್ವರ್ಟ್ಸ್, ನೆನ್ಪಿಟ್ಕೊಳ್ಳಿ, ವಿಚ್ ಡಿವೈಸ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಆಫ್ ಅ ಸ್ಪಾಂಟೇನಿಯಸ್ ರೆಡಾಕ್ಸ್ ರಿಯಾಕ್ಷನ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ? ಹೇಳ್ತೀರಾ? ರೈಟ್. ಸೊ ಹಾಗಿದ್ರೆ ನೋಡೋಣಂತ. ಗ್ಯಾಲ್ವಾನಿಕ್ ಸೆಲ್ ಕೆಮಿಕಲ್ ಎನರ್ಜಿನ ಕನ್ವರ್ಟ್ ಮಾಡುತ್ತೆ. ಎಲೆಕ್ಟ್ರೋಲೈಟಿಕ್ ಸೆಲ್ ವಿಚ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ.
ಕರೆಕ್ಟಾ? ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೇನೆ ಏನಾಗೋದಂತೆ ಕೆಮಿಕಲ್ ರಿಯಾಕ್ಷನ್ ಆಗೋದು. ಸೊ ಅದನ್ನ ರೂಲ್ಡ್ ಔಟ್ ಅಂತ ಮಾಡಬಹುದು. ಡೇನಿಯಲ್ ಸೆಲ್ ಆಫ್ ಕೋರ್ಸ್ ಕರೆಕ್ಟ್. ದೇರ್ ಫಾರ್ ಆಪ್ಷನ್ ಡಿ ಬೋತ್ ಎ ಅಂಡ್ ಸಿ. ಬೋತ್ ಎ ಅಂಡ್ ಸಿ. ನೆಕ್ಸ್ಟ್, which one is not called a anode reaction from the following? ಯಾವುದನ್ನ ನಾವು ಆನೋಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ? ಯಾಕಂತೆ ನೋಡಿ, ಆನೋಡ್ ಹತ್ರ ಏನಾಗ್ಬೇಕು ಅಂತ ಹೇಳಿದೀವಪ್ಪ, ನಮಗ್ ಗೊತ್ತಿದೆ. ಆನೋಡ್ ಹತ್ರ ಆಕ್ಸಿಡೇಷನ್ನೇ ಆಗ್ಬೇಕು. ಹಾಗಿದ್ರೆ ಇಲ್ಲಿ ಆಗ್ತಾ ಇರೋದು, ಒಂದ್ ಸೆಕೆಂಡ್ ನೋಡಿ, ವಿಚ್ ಒನ್ ಇಸ್ ನಾಟ್ ಕಾಲ್ಡ್ ಎ ಆನೋಡ್. ಹಾಗಾದ್ರೆ ಇದು ಆಕ್ಸಿಡೇಷನ್, ಇದು ಆಕ್ಸಿಡೇಷನ್, ಇದು ಆಕ್ಸಿಡೇಷನ್. therefore the remaining is option D. This reaction shows the reduction. ಇದು ತೋರಿಸ್ತಾ ಇರೋದೇನಂತೆ, ರಿಡಕ್ಷನ್ ಆಗೋದನ್ನ ತೋರಿಸ್ತಾ ಇದೆಯಂತೆ. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಆಪ್ಷನ್ ಡಿ ಆಗುತ್ತೆ ನೋಡಿ. ನೆಕ್ಸ್ಟ್, ಓಕೆ, ಈ ರಿಯಾಕ್ಷನ್ ಅನ್ನ right, the cell reaction Cu plus 2 Ag plus giving rise to Cu2 plus Ag best represented by ಡೇನಿಯಲ್ ಸೆಲ್ ರೆಪ್ರೆಸೆಂಟೇಷನ್ ತರಾನೇ ಇದನ್ನು ಕೂಡ ಸೆಲ್ ರೆಪ್ರೆಸೆಂಟೇಷನ್ ಅಂತ ಕರಿತಾ ಇದೀವಿ. ಹಾಗಾದ್ರೆ ಸೆಲ್ ರೆಪ್ರೆಸೆಂಟೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಫ್ರಮ್ ಆಕ್ಸಿಡೇಷನ್. ಹಾಗಾದ್ರೆ ಇಲ್ಲಿ ಕಾಪರ್ ಇತ್ತು, that is going to be converting into copper ion, right? That means copper is in contact with copper 2 ion, where this is going to be, right, connected by a salt bridge, where Ag is going to be Ag plus bar Ag. ನೆನಪಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಇಸ್ ರೆಪ್ರೆಸೆಂಟೆಡ್. ಹಾಗಿದ್ರೆ ನಿಮ್ಮ ಮುಂದೆ ಇದೆ ಆನ್ಸರ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್, Zn bar Zn plus 2, ಓಕೆ, ಅಂಡ್ Cu plus 2 bar Cu. ಹಾಗಾದ್ರೆ ಇದು ಈ ಪರ್ಟಿಕ್ಯುಲರ್ ಏನಿದೆ ರಿಯಾಕ್ಷನ್ ಅಥವಾ ಈ ಸೆಲ್ ರೆಪ್ರೆಸೆಂಟೇಷನ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ? ಇಟ್ ಇಸ್ ನಥಿಂಗ್ ಬಟ್ ಎ ಡೇನಿಯಲ್ ಸೆಲ್, ರೈಟ್? ಸೊ ಡೇನಿಯಲ್ ಸೆಲ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಕರೆಕ್ಟ್, ಸಿಂಪ್ಲೆಸ್ಟ್ ಆನ್ಸರ್ಸ್. The tendency of an electrode to lose electron is known as. ಹಾಗಾದ್ರೆ ಯಾವ್ದಾದ್ರು ಎಲೆಕ್ಟ್ರೋಡ್ ಒಂದು ಎಲೆಕ್ಟ್ರಾನ್ ಅನ್ನು ಲೂಸ್ ಮಾಡ್ಕೊಳ್ತಿದೆ ಅಂದ್ರೆ that is going to be called as what? The ನೋಡಿ, losing electron is called as oxidation. The tendency, oxidation potential. ನೆನಪಿರುತ್ತೆ ಅನ್ಕೊಂತೀನಿ, ರೈಟ್? ನೆಕ್ಸ್ಟ್, the chemical reaction 2AgCl plus H2 giving rise to 2HCl plus 2Ag taking place in a galvanic cell is represented by the notation. ಯಾವ್ದ್ರಲ್ಲಿ ಕಾಣಿಸ್ತಾ ಇದೆ ಒಂದ್ಸಲ ನೋಡ್ಕೋಬೇಕು. That is going to be, ಹಾಗಿದ್ರೆ ಇಲ್ಲಿ AgCl ಇದೆ, ಹೈಡ್ರೋಜನ್ ಇದೆ, HCl ಇದೆ, Ag ಇಷ್ಟು ಇದೆ. ಹಾಗಿದ್ರೆ ಯಾವ್ದು ಕರೆಕ್ಟ್ ರೆಪ್ರೆಸೆಂಟೇಷನ್ ಆಗತ್ತೆ ಅಂತ ಹೇಳಿ. ರೈಟ್, ಹಾಗಾದ್ರೆ ದಿಸ್ ಆಕ್ಟಿವಿಟೀಸ್, okay, ಅಥವಾ this activity ಅಥವಾ this reaction which is going to be taking place in aqueous ಅಥವಾ ಸಾಲಿಡ್ ಅಂಡ್ ನಾವೇನ್ ಹೇಳ್ಬಹುದು ಅಂದ್ರೆ ನೋಡಿ, AgCl ಅನ್ನೋದು ಸಾಲಿಡ್, ಈ ಹೈಡ್ರೋಜನ್ ಅನ್ನೋದು ಗ್ಯಾಸ್, HCl ಅನ್ನೋದು ಲಿಕ್ವಿಡ್. ದಟ್ಸ್ aqueous ಒನ್. ಮೂರು ಸ್ಟೇಟ್ ಅಲ್ಲಿ ಇರೋದ್ರಿಂದ ದಿಸ್ ಇಸ್ ನಥಿಂಗ್ ಬಟ್ ಒಂದು ರೆಫರೆನ್ಸ್ ಎಲೆಕ್ಟ್ರೋಡ್ ಅನ್ನ ತಗೊಂಡು ಮಾಡಿರುವಂತದ್ದು. ಹಾಗಾದ್ರೆ ಇಲ್ಲಿ ನಾವು ತಗೊಳ್ಬೇಕಾದ್ರೆ ಆಪ್ಷನ್ ವಿಲ್ ಬಿ, ಓಕೆ, ಒಂದ್ ಸೆಕೆಂಡ್, ಆಪ್ಷನ್ ವಿಲ್ ಬಿ ಆಪ್ಷನ್ ಬಿ ಬರುತ್ತೆ ನೋಡಿ, ಆಪ್ಷನ್ ಬಿ ಕರೆಕ್ಟ್. ಸೊ ಇಲ್ಲಿ ನೋಡುವಾಗ ಈ ಆಕ್ಟಿವಿಟಿ ಆಫ್ ಸಾಲಿಡ್ ಅಂಡ್ ಲಿಕ್ವಿಡ್ಸ್ ವಿಚ್ ಆರ್ ಟೇಕನ್ ಆಸ್ ಯೂನಿಟಿ ಅಂಡ್ ಎಟ್ ಲೋ ಕಾನ್ಸಂಟ್ರೇಷನ್, ದ ಆಕ್ಟಿವಿಟಿ ಆಫ್ ಸಾಲಿಡ್ ಇಸ್ ಅಪ್ರಾಕ್ಸಿಮೇಟ್ಲಿ ಏನಂತ ಕರೀತಾರೆ, ಅಪ್ರಾಕ್ಸಿಮೇಟೆಡ್ ಟು ಇಟ್ಸ್ ಮೊಲಾರಿಟಿ. ಹಾಗಾದ್ರೆ ದ ಸೆಲ್ ರಿಯಾಕ್ಷನ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ವಾಟ್? ಪ್ಲಾಟಿನಮ್ ಇರುತ್ತಂತೆ, ವಿಚ್ ಇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಹೈಡ್ರೋಜನ್ ಗ್ಯಾಸ್ at 1 bar pressure, and which is in contact with H plus at 1 molar concentration, salt bridge, AgCl, that is at 1 molar concentration, bar Ag. So hagidre option B correct agutte nodi, Ag plus nothing but AgCl. Okay, right. Given that the standard reduction potentials for M plus bar M ಅಂದ್ರೆ ಏನಾಗ್ತಾ ಇದೆಯಂತೆ, ರಿಡಕ್ಷನ್ ಅಂತ. M plus ಇತ್ತು, M ಆಯ್ತು. N plus bar N electrodes at 298 Kelvin are 0.52 and 0.25 volts respectively.
Which of the following is correct in respect of the following electrochemical cell? M bar M plus, okay, saltrates N plus bar N, okay, ಹಾಗಿದ್ರೆ yes, the overall cell reaction is a spontaneous reaction. ಕೊಟ್ಟಿರೋದು correct statement. ನೋಡು, the standard EMF of the cell is minus 0.27 volt. The standard EMF of the cell is 0.77 volt. The standard EMF of the cell is minus 0.77 volts ante. ನಾವಿಲ್ಲಿ ಸೆಲ್ ರೆಪ್ರೆಸೆಂಟೇಷನ್ ಬಗ್ಗೆ ನೋಡೋದಾದ್ರೆ ನೋಡಿ, ಇವರೇ ಕೊಟ್ಟಿದಾರಲ್ಲಿ, ಕರೆಕ್ಟಾ? ಓವರ್ ಆಲ್ ರಿಯಾಕ್ಷನ್ ಇಸ್ ಸ್ಪಾಂಟೇನಿಯಸ್ ರಿಯಾಕ್ಷನ್. ಯಾವತ್ತಾಯ್ತು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಗಳು ಎಸ್ಪೆಷಲಿ ಜಾಸ್ತಿ ಆಗೋದ್ರ ಕಡೆಗೆ ರಿಯಾಕ್ಷನ್ ಆಗ್ತಾ ಇರುತ್ತೆ. ಜಸ್ಟ್ ಸೇ ಫಾರ್ ಎಕ್ಸಾಂಪಲ್ ನೋಡ್ಕೊಡಿ, ಇಲ್ಲಿ Zn bar Zn plus 2 ಇತ್ತು, ವಿಚ್ ಇಸ್ ಇನ್ ಕಾಂಟ್ಯಾಕ್ಟ್ ವಿತ್ Cu plus 2 bar Cu. ಇದ್ರದ್ದು ಮೈನಸ್ 0.34 ಇದ್ರೆ ವೋಲ್ಟ್ ಇದ್ರೆ, ಇದ್ರದ್ದು ಸಾರಿ ಮೈನಸ್ 0.76 ವೋಲ್ಟ್ ಇದ್ರೆ ಇದು 0.34 ವೋಲ್ಟ್ ಇತ್ತು. ಹಾಗಾದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಮೂವ್ ಆಗೋದು ಸಹಜವಾದಂತ ರಿಯಾಕ್ಷನ್ ಅವರೇ ಕೊಟ್ಟಿದ್ದಾರೆ. ಅಂದ್ರೆ ವ್ಯಾಲ್ಯೂ ಜಾಸ್ತಿ ಆಗ್ಬೇಕು. ಇಲ್ಲಿ ನಾವು ತಗೊಳ್ತಾ ಇರೋದು ರೈಟ್ ಎಂ ಪ್ಲಸ್ ಬಾರ್ ಎಂ ರಿಡಕ್ಷನ್ ಪೊಟೆನ್ಷಿಯಲ್, ಇದು ಎನ್ ಪ್ಲಸ್ ಬಾರ್ ಎನ್. ಇಲ್ಲಿ 0.52 ಇರುತ್ತೆ, ಇಲ್ಲಿ 0.25 ಆಗುತ್ತೆ. ಹಾಗಾದ್ರೆ ಈ ಕಡೆಯಿಂದ ಈ ಕಡೆ ಆಗೋದು ಸ್ಪಾಂಟೇನಿಯಸ್. ಈ ಪ್ರೋಸೆಸ್ ಇದೆಯಲ್ಲ ಇದು ನಾನ್ ಸ್ಪಾಂಟೇನಿಯಸ್ ಅಂತ NSP ಅಂತ ಬರೆದಿರ್ತೀವಿ ನೋಡಿ, ಸ್ಪಾಂಟೇನಿಯಸ್ ಅಂಡ್ ನಾನ್ ಸ್ಪಾಂಟೇನಿಯಸ್. ಹಾಗಿದ್ರೆ ಮೊದಲನೇ ಸೆಂಟೆನ್ಸ್ ಅಥವಾ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತಾ? ರೈಟ್. ಹಾಗಿದ್ರೆ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ಸ್ಟ್ಯಾಂಡರ್ಡ್ EMF ಬಗ್ಗೆ ಮಾತಾಡಿದ್ದಾರೆ. ಹಾಗಾದ್ರೆ E0 ಸೆಲ್ ಇಸ್ ಈಕ್ವಲ್ ಟು ಏನಪ್ಪ ಬರುತ್ತೆ? E0 ರೈಟ್ ಮೈನಸ್ E0 ಲೆಫ್ಟ್. ರೈಟ್ ಅಂದ್ರೆ ಎನ್ ಪ್ಲಸ್ ಇದೆ, ಲೆಫ್ಟ್ ಅಂದ್ರೆ ಎಂ ಇದೆ. ಹಾಗಿದ್ರೆ E0 ಆಫ್ ರೈಟ್ ಎಷ್ಟಿದೆ? 0.25 ಮೈನಸ್ 0.52 ಎಷ್ಟಾಗಬೇಕು? 0. ಅದರಲ್ಲೂ ಮೈನಸ್ 0.27 ವೋಲ್ಟ್ ಆಗಬೇಕು. ಕರೆಕ್ಟ್. ಹಾಗಿದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ನೋಡಿ, EMF ಆಫ್ ದ ಸೆಲ್. ಕರೆಕ್ಟಾ? ಎಸ್. The difference between the electrode potentials of two electrodes when no current is drawn through the cell is called as. ನೋಡ್ಕೋಬೇಕು ಇದನ್ನ, ದ ಡಿಫರೆನ್ಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ನಾವು ಅದನ್ನ ಯಾವುದೇ ಎಲೆಕ್ಟ್ರಿಸಿಟಿನ ಅಥವಾ ಕರೆಂಟ್ ಅನ್ನ ಅಲ್ಲಿ ಪಾಸ್ ಮಾಡದೆ ಅಥವಾ ಹೊರಗಡೆ ತೆಗೆದೇ ಇದ್ದಾಗ ಆಗುವಂಥದ್ದು ದ ಡಿಫರೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ ಇವಾಗ ತಾನೇ ಮಾಡಿದೀವಿ, ದಟ್ ಇಸ್ ಕಾಲ್ಡ್ EMF ಆಫ್ ದ ಸೆಲ್, ರೈಟ್? ಎಲೆಕ್ಟ್ರೋಮೋಟಿವ್ ಫೋರ್ಸ್. ಫಾರ್ ದ ಗಿವನ್ ನರ್ಸ್ಟ್ ಇಕ್ವೇಶನ್, ಕರೆಕ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟೇಷನ್ ಈಸ್ ಕರೆಕ್ಟ್ ಅಂತ ಹೇಳಿದ್ದಾರೆ. ನಮಗೆ ಗೊತ್ತು ಮೇಲ್ಗಡೆ ತಗೊಳ್ಳೋದು, ಓಕೆ, ನ್ಯೂಮರೇಟರ್ಲಿ ಡಿನಾಮಿನೇಟರ್ಲಿ ಆಕ್ಸಿಡೇಷನ್ ಹಾಫ್ ಅನ್ನ ಫಸ್ಟ್ ಬರ್ಕೊಂಡಿರ್ತೀವಿ, ರಿಡಕ್ಷನ್ ಹಾಫ್ ಅನ್ನ ಸೆಕೆಂಡ್ ಬರ್ಕೊಂಡಿರ್ತೀವಿ, ಗೊತ್ತಿರ್ಬೇಕಿದು. ಹಾಗಾದ್ರೆ ಆಕ್ಸಿಡೇಷನ್ ಆಗ್ತಿದೆ ಅಂದ್ರೆ Mg ಇದ್ದಿದ್ದು Mg2+ ಆಗ್ಬೇಕು, ಕರೆಕ್ಟಾ? ಸ್ಲಾಶ್ Ag ಪ್ಲಸ್ ಇದ್ದಿದ್ದು Ag ಆಗ್ಬೇಕು, ಇದು ಕರೆಕ್ಟ್. ಹಾಗಾದ್ರೆ ಮೇಲ್ಗಡೆ ಇರೋದು ಆಕ್ಸಿಡೇಷನ್ ಡಿವೈಡೆಡ್ ಬೈ ರಿಡಕ್ಷನ್ ಅಂತ ಹೇಳಿ ನೆನ್ಪಿಟ್ಕೊಂಡಿರ್ತೀರಾ ಅನ್ಕೊಂತೀನಿ, ಕರೆಕ್ಟಾ? ಎಸ್. ಸೊ ಹಾಗಿದ್ರೆ ಆಪ್ಷನ್ ಸಿ ಬರುತ್ತೆ ನೋಡಿ, ಹೌದಲ್ವಾ? ರೈಟ್. ನೆಕ್ಸ್ಟ್, ಫಾರ್ ದ ರೆಪ್ರೆಸೆಂಟೇಷನ್ Cu bar Cu plus 2 saltrate Ag plus bar Ag, which of the following is correct? ಮೊದಲನೇದಾಗಿ Cu is a reducing agent. ಓವರಾಲ್ ಸೆಲ್ ರಿಯಾಕ್ಷನ್ ಈಸ್ ಅಂತ ಕೊಟ್ಟಿದ್ದಾರೆ. Cu is cathode, Ag is anode. ಕರೆಕ್ಟ್? ಈಗ ಹೇಳಿ ಯಾವ್ದಾಗುತ್ತೆ ಅಂತ ಹೇಳಿ. ಕಾಪರ್ ವಿಚ್ ಇಸ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್, ಗೊತ್ತಾಗ್ತದೆ ಆಕ್ಸಿಡೇಷನ್ ಆಗ್ತಿದೆ ಅದು ಅಂದ್ರೆ ವಿಚ್ ಮಸ್ಟ್ ಬಿ ಎ ಗುಡ್ ರೆಡ್ಯೂಸಿಂಗ್ ಏಜೆಂಟ್, ಕರೆಕ್ಟ್? ಹಾಗಾದ್ರೆ ಇದೇನಾಗಬೇಕು? ವಿಚ್ ಇಸ್ ಗೋಯಿಂಗ್ ಟು ಬಿ ಅಂಡರ್ಗೋಯಿಂಗ್ ವಾಟ್? ರಿಡಕ್ಷನ್. ರಿಡಕ್ಷನ್ ಆಗ್ತಿದೆ ಅಂದ್ರೆ ಅರ್ಥ ಅದು ಕ್ಯಾಥೋಡ್ ಆಗಿರ್ಬೇಕು, ವಿಚ್ ಮಸ್ಟ್ ಬಿ ಆಕ್ಸಿಡೈಸಿಂಗ್ ಏಜೆಂಟ್. ಹಾಗಿದ್ರೆ ಇವೆರಡೂ ಕೂಡ ತಪ್ಪಾಗುತ್ತೆ, ಸರಿನಾ? ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಡಿ. ಆಪ್ಷನ್ ಡಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್. Question number 16. The reference electrode is made
ಬೈ ಯೂಸಿಂಗ್, ಯಾವ್ದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಅಂತ ಹೇಳ್ತೀರಾ? ಸೊ ದಟ್ ಇಸ್ ಗೋಯಿಂಗ್ ಟು ಬಿ Hg2Cl2. ಯಾಕೆ? ಕ್ಯಾಲೊಮೆಲ್ ಎಲೆಕ್ಟ್ರೋಡ್ ಈಸ್ ಯೂಸ್ಡ್ ಆಸ್ ರೆಫರೆನ್ಸ್ ಎಲೆಕ್ಟ್ರೋಡ್. ಗೊತ್ತಿರಲಿ, ಅಲ್ಲಿ Hg2Cl2 ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ದ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಸ್ 0 ಬಿಕಾಸ್, ಯಾಕಿರಬಹುದು ಹೇಳ್ತೀರಾ? ಸೊ ನಾವದ್ರ ಏನ್ 0 ಇರೋದಿಲ್ಲ, ರೆಫರೆನ್ಸ್ ಆಗಿ ತಗೊಳ್ಳೋದ್ರಿಂದ ಅದನ್ನ 0 ಆಗಿ ಕನ್ಸಿಡರ್ ಮಾಡಿರ್ತೀವಿ ಅಷ್ಟೇ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಸ್ ಕನ್ಸಿಡರ್ಡ್ ಆಸ್ 0. ಓಕೆ, ಅದಕ್ಕೂ ಪೊಟೆನ್ಷಿಯಲ್ ಇರುತ್ತೆ, ಅದನ್ನ ನಾವು ಕನ್ಸಿಡರ್ ಮಾಡ್ಕೊಂಡಿರೋದು ರೆಫರೆನ್ಸ್ ಎಲೆಕ್ಟ್ರೋಡ್ ಆಗಿ, ಅದಕ್ಕೆ 0 ಇರುತ್ತೆ ಅಂತ ಅಷ್ಟೇ. ನೆಕ್ಸ್ಟ್, ಕ್ವಶನ್ ನಂಬರ್ 18. ವಿತೌಟ್ ಲೂಸಿಂಗ್ ಇಟ್ಸ್ ಕಾನ್ಸಂಟ್ರೇಷನ್, ZnCl2 solution cannot be kept in contact with, ಯಾವುದ್ರ ಜೊತೆನಲ್ಲಿ ಕಾನ್ಸಂಟ್ರೇಷನ್ ನ ಕಡಿಮೆ ಮಾಡಿಕೊಳ್ಳದೆ ಯಾವುದ್ರ ಜೊತೆಲಿ ಇಡಬಹುದು ಅಂತ ಕೇಳ್ತಾ ಇದ್ದಾರೆ. ರೈಟ್? ಸೊ ಆಪ್ಷನ್ ವಿಲ್ ಬಿ ಗೋಲ್ಡ್, ಅಲ್ಯೂಮಿನಿಯಂ, ಲೆಡ್ ಅಂಡ್ ಸಿಲ್ವರ್ ಇದೆ. ಓಕೆ, ವಿ ಚೂಸ್ ಅಲ್ಯೂಮಿನಿಯಂ. ಯಾಕೆ? ಕರೆಕ್ಟ್, ಅಲ್ಯೂಮಿನಿಯಂ ಜೊತೆಲಿ ಇಡಕ್ ಆಗೋದಿಲ್ಲ, ಬಿಕಾಸ್ ಅಲ್ಯೂಮಿನಿಯಂ ಇಸ್ ಮೋರ್ ರಿಯಾಕ್ಟಿವ್ ದನ್ ಜಿಂಕ್ ಡ್ಯೂ ಟು ಇಟ್ಸ್ ಹೈಲಿ ನೆಗೆಟಿವ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಅರ್ಥ ಆಗ್ತಿದ್ಯಾ? ಯಾಕಪ್ಪ ಅಂದ್ರೆ ಅಲ್ಯೂಮಿನಿಯಂ ಜೊತೆ ಇಟ್ಟರೆ ಏನು ಪ್ರಾಬ್ಲಮ್ ಆಗ್ತಿಲ್ಲ ಅಲ್ಲಿ ಅಂತ. ನೆಕ್ಸ್ಟ್, ಕ್ವಶನ್ ನಂಬರ್ 19. ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ E0 ವ್ಯಾಲ್ಯೂಸ್, ದ ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಈಸ್, ಅಲ್ಲಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಗಳನ್ನ ಕೊಟ್ಟಿದ್ದಾರೆ, ನೋಡುವ. ಓಕೆ, ಹಾಗಿದ್ರೆ ಯಾವ್ದಿರಬಹುದು ಒಂದ್ಸಲ ಕನ್ಸಿಡರ್ ಮಾಡ್ಕೋಬಹುದಾ? ರೈಟ್, FeCN6 4- giving rise to FeCN6 3- plus electron, Fe2 plus giving rise to Fe plus 3 plus electron. ಅವ್ರು ಕೇಳ್ತಾ ಇರೋದು ಯಾವುದು? ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಅಂತ ಹೇಳಿ. ನೋಡೋಣ, ಚೂಸ್ ಮಾಡಿ. ಆಕ್ಸಿಡೈಸಿಂಗ್ ಏಜೆಂಟ್, ಬಟ್ ಇಟ್ ಶುಡ್ ಅಂಡರ್ಗೋ ರಿಡಕ್ಷನ್. which should undergo reduction. ನೋಡಿ, ಸ್ಟ್ಯಾಂಡರ್ಡ್ ಆಗಿ ಡೆಫಿನೇಷನ್ ನಮಗೆ ಗೊತ್ತಿದೆ. when it is acting as a reducing agent or oxidizing agent, potential matters. ಕರೆಕ್ಟಾ? ಹಾಗಿದ್ರೆ ಒನ್ ಬೈ ಒನ್ ನೋಡ್ತಾ ಹೋಗೋಣಂತೆ. FeCN6 4- ತಗೊಳ್ಳೋಣಂತೆ. ಇದ್ರದ್ದು ಏನಾಗ್ತಾ ಇದೆ ಹೇಳಿ? ಆಕ್ಸಿಡೇಷನ್ ಆಗ್ತಾ ಇದೆ. ಕರೆಕ್ಟಾ? +2 ಇತ್ತು, +3 ಆಗ್ತಾ ಇದೆ. ಆಕ್ಸಿಡೈಸಿಂಗ್ ಪೊಟೆನ್ಷಿಯಲ್, ಆಕ್ಸಿಡೇಷನ್ ಪೊಟೆನ್ಷಿಯಲ್ ಎಷ್ಟು ಬರ್ತಾ ಇದೆಯಂತೆ? ದಟ್ ಇಸ್ ಗೋಯಿಂಗ್ ಟು ಬಿ -0.35 ವೋಲ್ಟ್. ಹಾಗಾದ್ರೆ ಅದೇ ರೀತಿ FeCN6 3- ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟು ಬರಬೇಕು ನೋಡ್ಕೊಳ್ಳಿ, ಉಲ್ಟಾ ಇರಬೇಕು, +0.35 ವೋಲ್ಟ್. ಅದೇ ರೀತಿ Fe2+ ಅದರದು ಆಕ್ಸಿಡೇಷನ್ ಪೊಟೆನ್ಷಿಯಲ್, ಆಕ್ಸಿಡೇಷನ್ ಆಗ್ತಾ ಇರೋದು, ಆಕ್ಸಿಡೇಷನ್ ಪೊಟೆನ್ಷಿಯಲ್ -0.77 ವೋಲ್ಟ್. ಅದೇ Fe+3 ರಿಡಕ್ಷನ್ ಪೊಟೆನ್ಷಿಯಲ್ ಎಷ್ಟಿರಬೇಕು? +0.77 ವೋಲ್ಟ್. ನೋಡಿ ಮಕ್ಕಳ, ಈ 4ರಲ್ಲಿ ಹೈಯೆಸ್ಟ್ ಚಾರ್ಜ್ ಅಥವಾ ಹೈಯೆಸ್ಟ್ ವ್ಯಾಲ್ಯೂ ಯಾವುದಕ್ಕಿದೆ ಅಂತ ನೋಡಿದ್ರೆ ಇದಕ್ಕೇನೆ. ಹಾಗಾದ್ರೆ ಯಾವುದು ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಇರುತ್ತೆ? ಕರೆಕ್ಟ್, ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಅದ್ರದ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಜಾಸ್ತಿ ಇರಬೇಕು. ಆಕ್ಸಿಡೈಸಿಂಗ್ ಏಜೆಂಟ್ ಆಗ್ಬೇಕು ಅಂದ್ರೆ ಅದು ರೆಡ್ಯೂಸ್ ಆಗ್ಬೇಕಲ್ವಾ? ಹಾಗಾಗಿ ಅದರ ರಿಡಕ್ಷನ್ ಪೊಟೆನ್ಷಿಯಲ್ ಅನ್ನ ನೋಡಿಕೊಂಡು ವೆದರ್ ಇಟ್ಸ್ ಅ ಸ್ಟ್ರಾಂಗೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟ್ ಆರ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಥವಾ ಡಿಟರ್ಮೈನ್ ಮಾಡ್ತೇವೆ. ಸರಿನಾ? ರೈಟ್. ಹಾಗಿದ್ರೆ ಆಪ್ಷನ್ ಯಾವ್ದು ಬರ್ಬೇಕಂತೆ? ಆಪ್ಷನ್ ಸಿ ಆಗ್ಬೇಕು. ಕರೆಕ್ಟಾ? ರೈಟ್. ಸೊ ಹಾಗಿದ್ರೆ ನೋಡೋಣಂತೆ ನೆಕ್ಸ್ಟ್ ಕ್ವಶನ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ of 3 metals X, Y and Z are given. ಕೊಟ್ಟಿದ್ದಾರೆ ಎಷ್ಟು ಒಂದಷ್ಟು. The reducing power of these metals will be, reducing powers ಯಾವುದಕ್ಕೆ ಜಾಸ್ತಿ ಇರುತ್ತೆ ಅಂತ ಹೇಳಿ. ನಾನು ಆಲ್ರೆಡಿ ಹೇಳಿದ್ದೀನಿ, ರಿಡ್ಯೂಸಿಂಗ್ ಪವರ್ ಮಾತಾಡುವಾಗ ಆಕ್ಸಿಡೇಷನ್ ಪೊಟೆನ್ಷಿಯಲ್ಸ್ ಅನ್ನ ತಗೋಬೇಕು ನಾವು. ಅಂದ್ರೆ ಅದನ್ನೇ ತಗೋಬಹುದು, ಲೋಯೆಸ್ಟ್ ಯಾವ್ದಿರುತ್ತೋ ಅದು ತುಂಬಾ ಚೆನ್ನಾಗಿ ರೆಡ್ಯೂಸ್ ಮಾಡುತ್ತೆ. ನೋಡೋಣ ಅದ್ರ ವ್ಯಾಲ್ಯೂಸ್. ಓಕೆ, ಹಾಗಿದ್ರೆ ಇಲ್ಲಿ ಕೊಟ್ಟಿರೋದು ನೋಡಿ, ಎಷ್ಟು ಕೊಟ್ಟಿದ್ದಾರೆ?
-3 volts ಕೊಟ್ಟಿದ್ದಾರೆ, ಪ್ಲಸ್ 0.5 ವೋಲ್ಟ್ ಅಂಡ್ -1.2 ವೋಲ್ಟ್. ನೋಡ್ಕೊಳ್ಳಿ ಇಲ್ಲಿ, the value of standard reduction potential decreases the reducing power increases. ನೆನ್ಪಿಟ್ಕೊಳ್ಳಿ, ರೆಡ್ಯೂಸಿಂಗ್ ಪವರ್ ಜಾಸ್ತಿ ಆಗ್ತದೆ ಅಂದ್ರೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಡಿಕ್ರೀಸಸ್. ಹಾಗಿದ್ರೆ ಹೈಯೆಸ್ಟ್ ಯಾವ್ದಕ್ಕೆ ಬರ್ತಾ ಇದೆ? ಝಡ್ ಗೆ, ಅದಾದ್ಮೇಲೆ ಎಕ್ಸ್, ಅದಾದ್ಮೇಲೆ ವೈ. ಝಡ್ ಎಕ್ಸ್ ವೈ ಆಪ್ಷನ್ ಸಿ ಆಗುತ್ತೆ ನೋಡಿ. ಇದ್ರದೆಷ್ಟು? ಝಡ್ದು -3 ವೋಲ್ಟ್ ಇದೆ, ಎಕ್ಸ್ -1.2 ವೋಲ್ಟ್ ಇದೆ, ವೈ 0.5 ವೋಲ್ಟ್ ಇದೆಯಂತೆ. Therefore, option C is the correct one. Next, the standard electrode potential of SN4 plus 2, SN2 plus couple is plus 0.15 volt, and that for the Cr plus 3 to Cr couple is minus 0.74 volt. These two couples in their standard state are connected to make a cell. The cell potential will be ಅಂತ ಕೊಟ್ಟಿದ್ದಾರೆ. ಅವರೇ ಕೊಟ್ಟಿರೋ ಹಾಗೆ ಏನ್ ಕೊಟ್ಟಿದ್ದಾರೆ ನೋಡಿ, ಸೆಲ್ ಪೊಟೆನ್ಷಿಯಲ್ ಅಲ್ವಾ, E of Sn plus 4 bar Sn plus 2 is equal to 0.15 ವೋಲ್ಟ್ ಅಂತ ಪ್ಲಸ್ ವ್ಯಾಲ್ಯೂ ಇದೆ, ಪ್ಲಸ್. ಅದೇ ರೀತಿ E of Cr plus 3 bar Cr is equal to minus 0.74 ವೋಲ್ಟ್. ನೋಡಿ, ಮೊದಲನೇದು ಬಂದ್ಬಿಟ್ಟು ರಿಡಕ್ಷನ್, ಎರಡನೇದು ಕೂಡ ರಿಡಕ್ಷನ್ ಪೊಟೆನ್ಷಿಯಲ್. ಹಾಗಾದ್ರೆ E0 ಸೆಲ್ is equal to E0 of oxidation plus E0 of reduction. ಕರೆಕ್ಟಾ? ರೈಟ್. ಹಾಗಿದ್ರೆ ನೋಡ್ಕೊ, ರಿಡಕ್ಷನ್ ಅಂತ ಬಂದ್ರೆ ಏನಾಗುತ್ತಂತೆ, ಇದು ಆಕ್ಸಿಡೇಷನ್ ಪೊಟೆನ್ಷಿಯಲ್ಸ್ ಇವೆರಡು ಕೊಟ್ಟಿರೋದು. ನನಗೆ ರಿಡಕ್ಷನ್ ಪೊಟೆನ್ಷಿಯಲ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಗೊತ್ತು. ಹಾಗಿದ್ರೆ ಇದೆಷ್ಟಾಗುತ್ತಂತೆ? ಕರೆಕ್ಟಾ? ಸೊ E0 ಆಫ್ ಆಕ್ಸಿಡೇಷನ್ ಪ್ಲಸ್ E0 ಆಫ್ ರಿಡಕ್ಷನ್ ಅವರೇ ಕೇಳಿರೋ ಹಾಗೆ ಸೆಲ್ ಅನ್ನ ನಾವೇನಾದ್ರೂ ಡ್ರಾ ಮಾಡಿದ್ರೆ ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ನೋಡ್ಕೊಳ್ಳೋಣ. ಕರೆಕ್ಟ್, ರಿಡಕ್ಷನ್ ಪೊಟೆನ್ಷಿಯಲ್ ಅಂದ್ರೆ -0.15 ಬಂದಿರುತ್ತೆ, ಇಲ್ಲಿ ಪ್ಲಸ್ 0.74 ವೋಲ್ಟ್ ಬಂದಿರುತ್ತೆ. ರಿಡಕ್ಷನ್ ಪೊಟೆನ್ಷಿಯಲ್ಸ್ ಅಲ್ಲಿ ನಮಗೆ ಗೊತ್ತು ಯಾವುದು ಚಿಕ್ಕದಿರುತ್ತೆ. ಕರೆಕ್ಟಾ? ಇದು ಕ್ಯಾಥೋಡ್ ಆಗಿರುತ್ತೆ, ಇದು ಆನೋಡ್ ಆಗಿರುತ್ತೆ. ಕರೆಕ್ಟಾ? ಎಸ್, ಆಫ್ ಕೋರ್ಸ್ ದಟ್ ಇಸ್ ಗೋಯಿಂಗ್ ಟು ಬಿ, ನಾವು ಹೀಗೂ ತಗೋಬಹುದು. ಡೇನಿಯಲ್ ಸೆಲ್ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, E0 cell is equal to E0 R minus E0 left ಅಂತ. That is going to be 0.74 minus of minus 0. minus ಆಗಿರುತ್ತೆ ನೆನ್ಪಿಟ್ಕೊಳ್ಳಿ, minus 0.15. So that is equal to 0.89 volts ಬರುತ್ತೆ ನೋಡಿ, ಪ್ಲಸ್ ವ್ಯಾಲ್ಯೂ ಅದು. ಓಕೆ, ಆಪ್ಷನ್ ಬಿ ಆಗುತ್ತೆ. ಸರಿನಾ ಮಕ್ಕಳ? ರೈಟ್. ಅದು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಕೊಟ್ಟಿದ್ದಾಗ ನೀವು ಮಾಡಬೇಕಿರೋದಿಷ್ಟೇ, ರಿಡಕ್ಷನ್ ಪೊಟೆನ್ಷಿಯಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಯಾವ ಅವೆರಡರಲ್ಲಿ ಯಾವುದಕ್ಕೆ ಹೈಯೆಸ್ಟ್ ಪಾಸಿಟಿವ್ ವ್ಯಾಲ್ಯೂ ಇರುತ್ತೋ ಅದು ಕ್ಯಾಥೋಡ್, ಯಾವುದಕ್ಕೆ ಲೋಯೆಸ್ಟ್ ಇರುತ್ತೋ ಅದು ಆನೋಡ್ ಆಗಿರುತ್ತೆ. ಕ್ಯಾಥೋಡ್ ಮೈನಸ್ ಆನೋಡ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ದ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ದ ಹಾಫ್ ರಿಯಾಕ್ಷನ್ಸ್ ಆರ್ ಗಿವನ್ ಬಿಲೋ. ಒಂದಷ್ಟು ಕೊಟ್ಟಿದ್ದಾರೆ. The strongest oxidizing and reducing agent respectively are ಈಗ by looking at that one only we can see that one, right? Yeah, ಅವ್ರು ಕೊಟ್ಟಿರೋದು ರಿಡಕ್ಷನ್ ಪೊಟೆನ್ಷಿಯಲ್. ರಿಡಕ್ಷನ್ ಪೊಟೆನ್ಷಿಯಲ್ ತುಂಬಾ ಜಾಸ್ತಿ ಇದೆ ಅಂದ್ರೆ ಅದು ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಕರೆಕ್ಟ್. ರಿಡಕ್ಷನ್ ಪೊಟೆನ್ಷಿಯಲ್ ತುಂಬಾ ಕಮ್ಮಿ ಇದೆ ಅಂತಂದ್ರೆ ಅದು ಗುಡ್ ಏನ್ ಹೇಳ್ಬೋದು, ರೆಡ್ಯೂಸಿಂಗ್ ಏಜೆಂಟ್. ಈ ರೀತಿ ಹೇಳಿದ್ರೆ ತಪ್ಪಾಗತ್ತಾ? ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಪ್ರತಿಯೊಂದಕ್ಕೂ ನೋಡ್ಕೊಂತ ಬರ್ಬೇಕಾಗತ್ತೆ. ಇಲ್ಲಿ ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ, ಅಯಾನ್ಸ್ ಕೊಟ್ಟಿದ್ದಾರೆ. ಕರೆಕ್ಟ್. ಸೊ ಈಗ ನೋಡೋಣಂತೆ ಇದರಲ್ಲಿ ಏನ್ ಮಾಡಬಹುದು ನಾವು, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ಸ್ ನ ಅವರೇ ಆಲ್ರೆಡಿ ಕೊಟ್ಟಿದ್ದಾರೆ, ಹೌದಲ್ವಾ? ರೈಟ್. ಹಾಗಿದ್ರೆ ಫಸ್ಟ್ ಒನ್ ಅಲ್ಲಿ ನಾನು ನೋಡುವಂಥದ್ದು ಫ್ಲೂರಿನ್ ಏನಿದೆ, ದಟ್ಸ್ ಆಕ್ಸಿಡೇಷನ್ ಪ್ರೋಸೆಸ್.
E0 value is going to be plus 0.85 volt. Then chlorine ಕೊಟ್ಟಿದ್ದಾರೆ ಅದರದ್ದು sorry reduction potential correct ಎಲ್ಲ reductions reduction potential is plus 1.36 volt. ಹಾಗಿದ್ರೆ ಇವೆರಡರಲ್ಲಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತು ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಯಾವ್ಯಾವುದು ಅಂತ ಕರೆಕ್ಟಾ? ಎಸ್. ಸೊ ಆಪ್ಷನ್ ಎ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಏನೇ ಬರುತ್ತೆ ನೋಡಿ. ಆಪ್ಷನ್ ಎ ಇಸ್ ಗೋಯಿಂಗ್ ಟು ಬಿ ದ ಆನ್ಸರ್, ರೈಟ್? ನೋಡಿ, ಹೈಯರ್ ದ ವ್ಯಾಲ್ಯೂ ಆಫ್ ರಿಡಕ್ಷನ್ ಪೊಟೆನ್ಷಿಯಲ್, ಹೈಯರ್ ವಿಲ್ ಬಿ ದ ಆಕ್ಸಿಡೈಸಿಂಗ್ ಪವರ್. Correct. Whereas the lower the value of reduction potential, lower will be the reducing. That means higher will be the reducing power. Understand? Innenilla. Right. Next. A button cell used in watches functions as following. The half cell potentials are. Hagadre the cell potential will be anta kelidare. Enante nodkoboda. Iga nodi E0 cell is equal to E0 of oxidation potential plus E0 of reduction potential. ಎರಡನ್ನು ಆಡ್ ಮಾಡಿದ್ರೆ ಆಯ್ತು. ಎಷ್ಟೆಷ್ಟು ಕೊಟ್ಟಿದ್ದಾರೆ? ಆಕ್ಸಿಡೇಷನ್ ಪೊಟೆನ್ಷಿಯಲ್, ಇದು ರಿಡಕ್ಷನ್ ಪೊಟೆನ್ಷಿಯಲ್ ಅಲ್ವಾ? ಆದ್ರೆ ಇಲ್ಲಿ ಆಗ್ತಾ ಇರೋದು ರಿಡಕ್ಷನ್ ಪ್ರೋಸೆಸ್. ಓಕೆ, ಸೊ right, E0 cell is equal to E0 of oxidation potential plus E0 of reduction potential. ಹಾಗಿದ್ರೆ oxidation potential ಏನಾಗಿರುತ್ತೆ ನೋಡಿ ಇದಕ್ಕೆ, that is going to be ಇದು reducing potential, that is going to be plus 0.76 volt ಆಗಿರುತ್ತೆ. ಇದು oxidation potential. Therefore 0.76 plus 0.34 is equal to what? 1.1 volts ಬಂದಿರುತ್ತೆ. So option D ಆಗುತ್ತೆ. Okay, right. Next, question number 24. The oxidation potential of A and B are 2 plus value plus 2.37 and plus 1.66 volt respectively in chemical reactions. A will be replaced by B, A will replace B, A will not replace B, and A and B will not replace each other. Anta kottidare. Correct? ಈಗ ಹೇಳಿ, ಯಾವುದರ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೋ ಅದು ಬೇರೆ ಇದನ್ನ ರಿಪ್ಲೇಸ್ ಮಾಡುತ್ತೆ, ಅದು ಗೊತ್ತಿರೋದೆ. ಸೊ ಹಾಗಿದ್ರೆ ಆಪ್ಷನ್ ಬಿ. ಯಾವ ಬೇಸಿಸ್ ಮೇಲೆ? ದಿಸ್ ಇಸ್ ಗೋಯಿಂಗ್ ಟು ಬಿ ಬೇಸ್ಡ್ ಆನ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್. ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಬೇಸಿಸ್ ಮೇಲೆ ಆಗಿರುವಂತದ್ದು. ಸೊ ಆಪ್ಷನ್ ಬಿ. ನೆಕ್ಸ್ಟ್, ಎ ಸ್ಮಗ್ಲರ್ ಕುಡ್ ನಾಟ್ ಕ್ಯಾರಿ ಗೋಲ್ಡ್ ಬೈ ಡೆಪಾಸಿಟಿಂಗ್ ಐರನ್ ಆನ್ ದ ಗೋಲ್ಡ್ ಸರ್ಫೇಸ್ ಸಿನ್ಸ್. ಯಾಕಂತೆ? ಈಗ ನೋಡೋದಾದ್ರೆ ಗೋಲ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಇದೆ, ಕರೆಕ್ಟಾ? ಬಟ್ ಐರನ್ ಅನ್ನ ಅದೇನ್ ಮಾಡುತ್ತೆ? ಆಕ್ಸಿಡೈಸ್ ಮಾಡಕ್ ಬಿಡುತ್ತೆ. ಸೊ ದ ರೀಸನ್ ಇಸ್ ವೆರಿ ಸಿಂಪಲ್. ಗೋಲ್ಡ್ ಹ್ಯಾಸ್ ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್ ದನ್ ಐರನ್. ಏನಾಗಿ ಕನ್ವರ್ಟ್ ಆಗುತ್ತೆ ನೋಡಿ, ಐರನ್ ಇದ್ದಿದ್ದು Fe2+ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಸ್ಟ್ ಹಾಗಾಗಿ ಹೊರಗಡೆ ಬಂದ್ಬಿಡುತ್ತೆ. Next, which cell will measure standard electrode potential of copper electrode? Copper electrode ಯಾವ್ದಾಗಿ ನಮ್ಗೆ ಗೊತ್ತಿದೆ. That is going to be option ಯಾವ್ದಪ್ಪ? ಫಸ್ಟ್ ಒನ್ ಆಗ್ಲಿಕ್ಕಿಲ್ಲ, ಲಾಸ್ಟ್ ಒನ್ನು ಆಗ್ಲಿಕ್ಕಿಲ್ಲ, ಥರ್ಡ್ ಒನ್ನು ಆಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಉಳ್ಕೊಳ್ಳೋದು ಆಪ್ಷನ್ ಸಿ. ಹೇಗೆ ಗೆಸ್ ಮಾಡಿದೆ ನೋಡಿ, ತುಂಬಾ ಸಿಂಪಲ್. ಯಾವತ್ತಾಯ್ತು? ಹೈಡ್ರೋಜನ್ದು ಪ್ರೆಷರ್ ನೋಡ್ಕೊಳ್ಳಿ, 1 ಬಾರ್ ಇರಬೇಕು SH ನಲ್ಲಿ, ಕರೆಕ್ಟಾ? ಇಲ್ಲೂ ಕೂಡ 0.1 ಮೋಲಾರ್ ಇದೆ, 1 ಮೋಲಾರೇ ಇರಬೇಕು. ಇಲ್ಲಿ 2 ಮೋಲಾರ್ ಇದೆ, ಅದು ಕೂಡ 1 ಮೋಲಾರೇ ಇರಬೇಕು. ವೆರಿ ಸಿಂಪಲ್. ಹಾಗಿದ್ರೆ ಆಪ್ಷನ್ ಉಳ್ಕೊಂಡಿರೋದು ಯಾವುದು? ಆಪ್ಷನ್ ಸಿ, ರೈಟ್? ಶಾರ್ಟ್ ಕಟ್ ಮೆಥಡ್ ಅಷ್ಟೇ, ಇದೇನಿಲ್ಲ. ನೆಕ್ಸ್ಟ್, ಕ್ವಶನ್ ನಂಬರ್ 27. Which of the following statement is not correct about an inert electrode in a cell? ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಇಟ್ ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಸೆಲ್ ರಿಯಾಕ್ಷನ್. ಕರೆಕ್ಟ್. ಯಾವತ್ತೇ ಆಯ್ತು, ಇನರ್ಟ್ ಎಲೆಕ್ಟ್ರೋಡ್ ಯಾವುದೇ ಕಾರಣಕ್ಕೂ ಸೆಲ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗೋದಿಲ್ಲ.
It provides surface either for oxidation or for reduction reaction. It provides surface for conduction of electrons. It provides surface for redox reaction ಅಂತ ಇದೆ. ಎರಡು ಆಗೋದಕ್ಕೆ ಕೊಡೋದಿಲ್ಲ, ಅದು ಯಾವ್ದಾದ್ರು ಒಂದು ರಿಯಾಕ್ಷನ್ ಆಗ್ಬೋದು ಅಷ್ಟೇ. ಇಟ್ ಪ್ರೊವೈಡ್ ಸರ್ಫೇಸ್ ಫಾರ್ ರೆಡಾಕ್ಸ್ ರಿಯಾಕ್ಷನ್, ಎರಡೂ ರಿಯಾಕ್ಷನ್ ಆಗೋದಕ್ಕೆ ಅದರ ಸರ್ಫೇಸ್ ಅನ್ನ ಪ್ರೊವೈಡ್ ಮಾಡ್ತಿದೆ. ನೋ, ಐದರ್ ಫಾರ್ ಆಕ್ಸಿಡೇಷನ್ ಆರ್ ರಿಡಕ್ಷನ್. ನೆಕ್ಸ್ಟ್, in the electrochemical reaction 2Fe3 plus Zn giving rise to Zn2 plus 2Fe2 plus. On increasing the concentration of Fe2 plus ಏನಾಗುತ್ತೆ ಸೆಲ್ EMF ಅಲ್ಲಿ ಅಂತ? Increases cell EMF, increases the current flow, decreases the cell EMF, alters the pH of the solution ಅಂತ ಇದೆ. ನೋಡ್ಕೊಳ್ಳಿ, ಇಲ್ಲಿ ಈ ಒಂದು ರಿಯಾಕ್ಷನ್ ಅಲ್ಲಿ ನಾವು ನೋಡಿದ್ರೆ ಒಂದ್ ಸೆಕೆಂಡ್, ನೋಡಿ, ನರ್ಸ್ಟ್ ಇಕ್ವೇಶನ್ ಅನ್ನ ಅಪ್ಲೈ ಮಾಡೋಣಂತೆ. ಇ ಸೆಲ್ ಇಸ್ ಈಕ್ವಲ್ ಟು E0 cell minus RT by NF into ln of Fe ಏನಿದೆ ಕಾನ್ಸೆಪ್ಟ್ ಇದಲ್ವಾ, Fe2 plus square divided by Fe3 plus square into Zn2 plus. ಈಗ ನೋಡಿ, ಇದರಲ್ಲಿ ಏನಾದರೂ ಸಪೋಸ್ ಆನ್ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ Fe+2 ಅಂತ ಇದೆ. ಈ ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡ್ತಾ ಹೋದ್ರೆ, ಇಫ್ ಯು ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ ದಿಸ್ ಒನ್, ನ್ಯೂಮರೇಟರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೋಬೇಕು, ನ್ಯೂಮರೇಟರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಏನಿದೆ, ಈ ಟರ್ಮ್ದು ವ್ಯಾಲ್ಯೂ ತುಂಬಾ ಜಾಸ್ತಿ ಆಗುತ್ತೆ. E0 ಸೆಲ್ ಮೈನಸ್ ದಿಸ್ ಮಚ್ ಅಂದ್ರೆ ಏನಾಗಬೇಕು, ಈ ಸೆಲ್ ಕಡಿಮೆ ಆಗ್ಬೇಕು, ಹೌದಲ್ವಾ? ಸೊ ಹಾಗಿದ್ರೆ ಆನ್ಸರ್ ಏನ್ ಬರುತ್ತಂತೆ? ಸೊ ದಟ್ಸ್ ಗೋಯಿಂಗ್ ಟು ಬಿ ಆಪ್ಷನ್ ಸಿ, ಡಿಕ್ರೀಸಸ್ ದ ಸೆಲ್ EMF. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನ್ಯೂಮರೇಟರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಕಂಪ್ಲೀಟ್ ಆಗಿರ್ಲಿ. ಈ ಕಂಪ್ಲೀಟ್ ನ್ಯೂಮರೇಟರ್ ವ್ಯಾಲ್ಯೂ ಜಾಸ್ತಿ ಆದ್ರೆ ಈ ಪರ್ಟಿಕ್ಯುಲರ್ ಪಾರ್ಟ್ ಓಕೆ ವ್ಯಾಲ್ಯೂ ಇಸ್ ಮೋರ್ ವ್ಯಾಲ್ಯೂ ಈ ಎಲೆಕ್ಟ್ರೋಕೆಮಿಕಲ್ ಸೆಲ್ ಇಂದ ಒಂದಷ್ಟು ತಗೊಂಡೋಗುತ್ತೆ. ದಟ್ಸ್ ವೈ ಇಟ್ಸ್ ಗೋಯಿಂಗ್ ಟು ಡಿಕ್ರೀಸಸ್. Okay, next question number 29. The standard EMF of a galvanic cell involving cell reaction with N is equal to 2 is found to be 0.295 volt at 25 degrees Celsius. ಹಾಗಿದ್ರೆ the equilibrium constant of the reaction would be ಏನಾಗಿರಬಹುದು ಅಂತ ಹೇಳಿ, ರೈಟ್? ಹಾಗಿದ್ರೆ ನೋಡೋಣಂತೆ. ನಮಗೆ ಈ ಈಕ್ವೇಶನ್ ಗೊತ್ತಿರಬೇಕು. E0 ಸೆಲ್ ಅಥವಾ E0 is equal to 0.0591 by N into log Kc ಅಥವಾ log K ಅಂದ್ರೂ ಆಯ್ತು, ರೈಟ್? ಸೊ ದಟ್ ಇಸ್ ಈಕ್ವಲ್ ಟು ಏನಾಗಿರುತ್ತಂತೆ, ಅವರೇ ಕೊಟ್ಟಿದ್ದಾರೆ ಇಲ್ಲಿ N is equal to 2 ಅಂತೆ, ಕರೆಕ್ಟಾ? 0.0591 divided by 2 into log K ಅಂತ ಹೇಳಿ, ಹೌದಾ? ರೈಟ್. ಹಾಗಿದ್ರೆ E0 ವ್ಯಾಲ್ಯೂನು ಕೊಟ್ಟಿದಾರ 0.295 ಇದೆ ಅಂತ. ಈಗ ನನಗೆ ಲಾಗ್ K ಬೇಕು, ಎಷ್ಟು ಬರುತ್ತಂತೆ? 0.295 into 2 divided by 0.0591 that is equal to ಎಷ್ಟು ಬಂದಿರುತ್ತಪ್ಪ? 9.98 ಬಂದಿರುತ್ತೆ. ಅಪ್ರಾಕ್ಸಿಮೇಟ್ಲಿ is equal to 10. ಹಾಗಿದ್ರೆ ನೋಡ್ಕೋ, ಇಲ್ಲಿ ಲಾಗ್ K is equal to 10 ಆದ್ರೆ K is equal to 10 to the power of, ಕರೆಕ್ಟ್? ಎಷ್ಟಾದ್ರೂ 10 to the power of 10 ಆಗಿದೆ. ತುಂಬಾ ಸಿಂಪಲ್, ರೈಟ್? ಸೊ ಹಾಗಿದ್ರೆ ಆಪ್ಷನ್ ಡಿ ಆಗುತ್ತೆ ನೋಡಿ, ರೈಟ್? ನೆಕ್ಸ್ಟ್ ಒನ್, ವಾಟ್ ವಿಲ್ ಬಿ ದ EMF ಫಾರ್ ದ ಗಿವನ್ ಸೆಲ್? ಪ್ರೆಷರ್ 1 ಅಂಡ್ ಪ್ರೆಷರ್ 2 ಅಂತ ಹೇಳಿದ್ದಾರೆ, ನೋಡೋಣ, ಮಾಡ್ಬೋದಲ್ವಾ? ರೈಟ್. ವಾಟ್ ವಿಲ್ ಬಿ ದ EMF? E0 ಸೆಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿ. ಸೊ ಈಗ ನೋಡೋಣಂತೆ, ಕ್ವಶನ್ ನಂಬರ್ 30 ಅಲ್ವಾ? ರೈಟ್. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಅಂದ್ರೆ ಈ ಪಾರ್ಟ್ ಅಲ್ಲಿ ಏನಿದೆ ಅಂತ ಒಂದ್ಸಲ ನೋಡೋಣ. ಇದು LHS. RHS ಅಲ್ಲಿ ಏನ್ ಬರುತ್ತಪ್ಪ? ದಟ್ ಈಸ್ ಈಕ್ವಲ್ ಟು 2H plus 2 electron giving rise to H2. ಇದೇ ತಾನೇ ಆಗಿರೋದು P2. LHS ಅಲ್ಲಿ H2
at pressure 1 giving rise to 2H plus 2 electron. ಇದು ಆಕ್ಸಿಡೇಷನ್ ಅಂತೆ. ಓವರ್ ಆಲ್ ರಿಯಾಕ್ಷನ್ ತಗೊಂಡ್ರೆ ನಾನು ಪ್ಲಾಟಿನಮ್ ಎಲೆಕ್ಟ್ರೋಡ್ ಬಿಡಿ, ಅದ್ರದ್ದು ಕೆಲಸ ಏನಂದ್ರೆ ಇಟ್ ಜಸ್ಟ್ ಹೆಲ್ಪ್ ಫಾರ್ ಅಡ್ಸಾರ್ಪ್ಷನ್ ಆಫ್ ಗ್ಯಾಸಸ್ ಅಷ್ಟೇ. ಆದ್ರೆ ಓವರ್ ಆಲ್ ರಿಯಾಕ್ಷನ್ ತಗೊಂಡ್ರೆ ಏನ್ ಬರುತ್ತಪ್ಪ? ದಟ್ ಇಸ್ ಈಕ್ವಲ್ ಟು H2 at pressure 1 giving rise to H2 at pressure 2. ಸೊ ಈ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ನಾವು ನೋಡುವಾಗ E is equal to E0 minus RT by NF into ln of P2 by P1. ಆ ಕಾನ್ಸಂಟ್ರೇಷನ್ ನ ತಗೊಂಡಿದ್ದೀವಿ. That will be equal to what? 0. Okay, wait. That will be equal to 0 minus RT by NF into ln of P2 by P1. ಇಲ್ಲಿ ಮೈನಸ್ ಇದೆ, ಪ್ಲಸ್ ಮಾಡ್ಕೋಬೇಕು ಅಂದ್ರೆ ಏನಾಗುತ್ತೆ ನೋಡಿ, RT by NF into ln of P1 by P2. ರೈಟ್? E is equal to this much. ಹಾಗಾದ್ರೆ EMF ಏನಾಗಿರ್ಬೇಕಂತೆ? RT by NF. N ಅಂದ್ರೆ 1 ಇರುತ್ತೆ, RT by 1F ಅಂದ್ರೂ ಆಯ್ತು, ಅಥವಾ RT by F ಅಂತ ಹೇಳಿದ್ರು ಸಾಕಾಗುತ್ತೆ. ಸೊ ನೋಡ್ಕೊಳ್ಳಿ, ಇಲ್ಲಿ ಈ ಹೈಡ್ರೋಜನ್ ಎಲೆಕ್ಟ್ರೋಡ್ ಇರೋದ್ರಿಂದ N ವ್ಯಾಲ್ಯೂ 1 ಆಗಿರುತ್ತೆ. ದಟ್ಸ್ ವೈ ಇಟ್ ಇಸ್ ಗೋಯಿಂಗ್ ಟು ಬಿ ಓನ್ಲಿ RT by F into ln of P1 by P2. ಸೊ ಹಾಗಿದ್ರೆ ನೋಡ್ಬೋದಾ? ಓಕೆ, ಸಾರಿ 1 ಸೆಕೆಂಡ್. ಎಷ್ಟು ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗಿದೆ ನೋಡಿ? 2 ಎಲೆಕ್ಟ್ರಾನ್ಸ್. ಓಕೆ, ಹಾಗಿದ್ರೆ RT by N is equal to 2 ಅಂತ. ಸೊ ಹಾಗಿದ್ರೆ RT by 2F ಅಂತ ಹಾಕೋಬಹುದು. ರೈಟ್? ಎಸ್. ಹಾಗಿದ್ರೆ ನೋಡೋಣಂತೆ ಆಪ್ಷನ್ ಏನ್ ಬರುತ್ತೆ ನೋಡಿ. ದಟ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಬಿ. ರೈಟ್? ಯಾ, ಆಪ್ಷನ್ ಬಿ. The value of electrode potential 10 to the power minus 4 molar H plus slash H2 at 1 atmosphere slash PT at 298 Kelvin would be 10 to the power minus 4 ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಈಗ ನಮಗೆ ಮತ್ತದೇ ನಸ್ಟ್ ಇಕ್ವೇಶನ್ಗೆ ಹೋಗ್ಬೇಕಾಗತ್ತೆ, ಹೌದಾ? ರೈಟ್. ಹಾಗಿದ್ರೆ ನೋಡ್ತಾ ಬನ್ನಿ. E is equal to E0 minus 0.0591 divided by N into NF ಇಲ್ಲ, ಇಲ್ಲಿ N ಅಷ್ಟೇ, ಫೆರಡೆ ಆಲ್ರೆಡಿ ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ ಅದರಲ್ಲಿ, ಇಂಟು log of 1 divided by H plus ion concentration. E0 ಎಷ್ಟು ಬಂದಿರುತ್ತೆ? 0 minus 0.0591 divided by N ವ್ಯಾಲ್ಯೂ 1 ಬರುತ್ತೆ ಇಲ್ಲಿ, ಇಂಟು log of 1 divided by 10 to the power minus 4. ಈಗ ಎಷ್ಟು ಬರಬಹುದು ಆನ್ಸರು? ದಟ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು, ಓಕೆ, ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ minus 0.236 ವೋಲ್ಟ್ ಬಂದಿರುತ್ತೆ ನೋಡಿ, minus 0.236 volts. Okay, right. So option A is the answer. Easy ಅಲ್ವಾ? So ಹಾಗಿದ್ರೆ next question. According to Nernst equation, which is not correct if Q is equal to Kc? ಯಾವ್ದು ಕರೆಕ್ಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡೋಣಂತೆ. ನಮ್ಗೆ ಗೊತ್ತಿದೆ E cell is equal to E0 cell minus RT by NF into ln of Q. At equilibrium ನೋಡ್ಕೊಡಿ, E cell is equal to 0, ಹೌದಾ? ಅವಾಗ ಏನಂತೆ? Q is equal to Kc. Therefore, E cell is not equal to E0 cell. ಕರೆಕ್ಟ್ ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ನೋಡಿ. ಸರಿನಾ ಮಕ್ಕಳ? ರೈಟ್. ಸೆಲ್ EMF ಏನಾಗಿರುತ್ತೆ? 0 ಆಗಿರುತ್ತೆ ಈಕ್ವಿಲಿಬ್ರಿಯಂ ಅಲ್ಲಿ. ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಆಗಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 33. The standard EMF of a cell involving 1 electron change, ಅಂದ್ರೆ n ವ್ಯಾಲ್ಯೂ 1 ಇರುತ್ತಂತೆ, is found to be 0.591 volt at 25 degrees Celsius. The equilibrium constant for the reaction is, okay, so ನೋಡೋಣ. ಈಗ ನಮಗೆ ಗೊತ್ತಿದೆ E cell ಅಥವಾ E0 cell ಗೆ ತಗೊಂಬೋಣ ಡೈರೆಕ್ಟ್ ಆಗಿ. E0 cell is equal to
0.0591 divided by n into log of k c ಅಥವಾ ಕೆ ಈಕ್ವಿಲಿಬ್ರಿಯಂ ಅಂತಾನೆ ತಗೋಣಂತೆ, ರೈಟ್. ಅವರೇ ಕೊಟ್ಟಿದ್ದಾರೆ ಈ ನೋಟ್ಸ್ ಅಲ್ಲಿ ಎಷ್ಟು 0.591 that is equal to 0.0591 divided by 1 into log of k equilibrium. ಹಾಗಾದ್ರೆ log of k equilibrium is equal to 0.591 by 0.0591 ಬಂದಿರುತ್ತೆ. So log of k equilibrium is equal to 10. ಹೌದಾ? ಹಾಗಿದ್ರೆ ಅವ್ರು ಕೇಳಿರೋದು ಈಕ್ವಿಲಿಬ್ರಿಯಂ ಎಷ್ಟು ಅಂತ. ಕೆ ಈಕ್ವಿಲಿಬ್ರಿಯಂ ಇಸ್ ಈಕ್ವಲ್ ಟು ಆಂಟಿಲಾಗ್ ಅಂತಂದ್ರೆ 10 to the power of 10 ಬಂದಿರುತ್ತೆ ಅಷ್ಟೇ. ಪವರ್ ಆ ನಂಬರ್ ಏನಿರುತ್ತೆ ಅದನ್ನ ಪವರ್ಗೆ ರೈಸ್ ಮಾಡೋದು. ಸೊ 10 to the power of 10 ಇರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 34. ಫಾರ್ ದ ಗ್ಯಾಲ್ವಾನಿಕ್ ಸೆಲ್ ದ ಸೆಲ್ ಪೊಟೆನ್ಷಿಯಲ್ ಇನ್ಕ್ರೀಸಸ್ ಇಫ್ ಏನ್ ಮಾಡಿದ್ರೆ ಸೆಲ್ ಪೊಟೆನ್ಷಿಯಲ್ ಜಾಸ್ತಿ ಆಗತ್ತೆ. ಈ ಕೊಟ್ಟಿರೋದಕ್ಕೆ ಫಸ್ಟ್ ನಾವು ತಗೋಣಂತೆ. ಇ ಸೆಲ್ ಇಸ್ ಈಕ್ವಲ್ ಟು ಇ ನಾಟ್ ಸೆಲ್, ಇದನ್ನ ಇಕ್ವೇಶನ್ 0.0591 ಡಿವೈಡೆಡ್ ಬೈ 2 ಅಂದ್ರೆ ಎನ್ ವ್ಯಾಲ್ಯೂ ಇಂಟು ಲಾಗ್ ಆಫ್ Zn plus 2 concentration divided by Cu plus 2 concentration. ನೋಡಿ, the cell potential will decrease with increase in Zn plus 2. ಹೌದಾ? and will increase with increase in Cu plus 2. ಯಾಕೆ? ಈ ಪೋರ್ಷನ್ ನ್ಯೂಮರೇಟರ್ ಪೋರ್ಷನ್ ಜಾಸ್ತಿ ಆದಷ್ಟು ಈ ಟರ್ಮ್ ಇದೆಯಲ್ಲ ಇಷ್ಟು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಅವ್ರು ಕೇಳ್ತಾ ಇರೋದೇನಂತೆ, ಸೆಲ್ ಪೊಟೆನ್ಷಿಯಲ್ ಇನ್ಕ್ರೀಸ್ ಇಫ್ Cu plus 2 ಕಾನ್ಸಂಟ್ರೇಷನ್ ಏನ್ ಮಾಡ್ಬೇಕಂತೆ ಜಾಸ್ತಿ ಮಾಡಬೇಕು. ಸೊ ಆಪ್ಷನ್ ಬಿ ಆಗತ್ತಾ? ಕರೆಕ್ಟ್? ಎಸ್. Now, question number 35. Consider the following cell reaction. ಈ ರಿಯಾಕ್ಷನ್ ಒಮ್ಮೆ ನೋಡಿ ಏನಿದೆ. 2Fe plus O2 plus 4H plus giving rise to 2Fe2 plus 2H2O. E naught cell ಕೊಟ್ಟಿದ್ದಾರೆ 1.67. At Fe plus 2 concentration that is equal to 10 to the power minus 3 molar. Pressure of oxygen is equal to 0.1 atmosphere and pH is equal to 3. Cell potential at 25 degrees Celsius is, again ನಾವು ಮತ್ತೆ ಅದೇ ಈಕ್ವೇಶನ್ಗೆ ಬರಬೇಕಾಗುತ್ತೆ. ಇಲ್ಲಿ ತಗೊಂಡ್ರೆ ಟೋಟಲ್ ಆಗಿ ಹೈಯೆಸ್ಟ್ ಚಾರ್ಜ್ ಎಷ್ಟಿದೆ ನೋಡ್ಕೊಡಿ. ಇಲ್ಲಿ +2 ಇದೆಯಂತೆ, ಇಲ್ಲಿ 4 ಪ್ಲಸ್ ಇರುತ್ತೆ. ಹಾಗಾದ್ರೆ n is equal to 4 ಈ ರಿಯಾಕ್ಷನ್ ಅಲ್ಲಿ n is equal to 4 ಆಗಿರುತ್ತೆ. H plus concentration will be is equal to 10 to the power minus 3. ಯಾಕೆ? pH ವ್ಯಾಲ್ಯೂ 3 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಕ್ವೇಶನ್ ಬರ್ಕೋಣ. E is equal to E naught minus 0.059 divided by n into log of Fe plus 2 to the power of 2 divided by H plus to the power of 4 into pressure of O2. ಸರಿನಾ? ರೈಟ್. ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ನೋಡಿ ಎಷ್ಟು ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಇ ನಾಟ್ ಸೆಲ್ ಕೊಟ್ಟಿದ್ದಾರೆ 1.67 ಮೈನಸ್ 0.059 ಡಿವೈಡೆಡ್ ಬೈ 4 ಬರುತ್ತೆ ಇಂಟು ಲಾಗ್ ಆಫ್ Fe plus 2 ಕಾನ್ಸಂಟ್ರೇಷನ್ ಎಷ್ಟಿದೆ 10 to the power minus 3 ಹೋಲ್ ಸ್ಕ್ವೇರ್ divided by H plus concentration 10 to the power minus 3 ಇದೆ whole to the power of 4 into pressure of oxygen 0.1 ಇದೆ ಅಂತ. ಸೊ ಹೀಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ 1.67 minus 0.059 divided by 4 into log of, ನೋಡಿ 3 2s are 6 4 3s are 12 ಆಗುತ್ತೆ. 12 ಇದು ಸೇರ್ಕೊಂಡು 13 ಆಗುತ್ತೆ. 13 minus 6 ಅಂದ್ರೆ 10 to the power of 7 ಬಂದಿರುತ್ತೆ. ಸೊ ಈಗ ನೋಡೋದಾದ್ರೆ E cell is equal to E is equal to ನೋಡೋಣ ಈಗ 1.67 minus log of 10 to the power of 7 ಅಂದ್ರೆ ಎಷ್ಟು ಬರುತ್ತೆ? ಓಕೆ 7 ಸಮಥಿಂಗ್ ಬರುತ್ತೆ.
divided by 4 into 0.059 ಅಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 0.103 ಬಂದಿರುತ್ತೆ. ಅಪ್ರಾಕ್ಸಿಮೇಟ್ಲಿ 1.567 ವೋಲ್ಟ್ಸ್ ಬಂದಿರುತ್ತೆ ಈ ಸೆಲ್. 567 ಅಂತಂದ್ರೆ ಆಪ್ಷನ್ ಡಿ 57. I hope you understand, right? ಅರ್ಥ ಆಗಿದೆ ಅನ್ಕೊಂತೀನಿ. Question number 36. The EMF of a Daniell cell at 298 Kelvin is E1. ಕೊಟ್ಟಿದ್ದಾರೆ ಒಂದು Zn bar ZnSO4 0.01 molar, CuSO4 1 molar bar Cu. When the concentration of zinc sulfate is 1 molar and concentration of copper sulfate is 0.01 molar, the EMF of cell changes to E2. What is the relationship between E1 and E2 ಅಂತ ಏನಾಗಿರುತ್ತೆ ನೋಡೋಣ. ರೈಟ್, ಹಾಗಾದ್ರೆ ಸೆಲ್ ರೆಪ್ರೆಸೆಂಟೇಷನ್ ಹೇಗೆ ಬರುತ್ತೆ? Zn ಪ್ಲಸ್ Cu2 ಪ್ಲಸ್ ಗಿವಿಂಗ್ ರೈಸ್ ಟು Zn2 ಪ್ಲಸ್ ಪ್ಲಸ್ Cu ಇದೆ ತಾನೆ. ಈ ಸೆಲ್ ನೋಡ್ತಾ ಬನ್ನಿ. ಈ ಸೆಲ್ ಇಸ್ ಈಕ್ವಲ್ ಟು E0 ಸೆಲ್ minus 0.059 divided by n into log Zn plus 2 bar Cu plus 2. ಕಾನ್ಸಂಟ್ರೇಷನ್ ಟರ್ಮ್ ಹಾಕಬೇಕು. ಈಗ ನೋಡಿ, ಅವರೇ ಕೊಟ್ಟಿದ್ದಾರೆ ಇಫ್ ದ ವ್ಯಾಲ್ಯೂ ಇಸ್ ಗ್ರೇಟರ್, ಈ ವ್ಯಾಲ್ಯೂ ಜಾಸ್ತಿ ಇದ್ರೆ EMF will be lesser. ಅರ್ಥ ಮಾಡ್ಕೊಳ್ಳಿ. ಜಿಂಕ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಷ್ಟು, ಕಾಪರ್ ಕಾನ್ಸಂಟ್ರೇಷನ್ ಕಡಿಮೆ ಇದ್ದಷ್ಟು ಈ ಟರ್ಮ್ದು ವ್ಯಾಲ್ಯೂ ಏನಾಗಿರುತ್ತೆ, ವಿಚ್ ಇಸ್ ಗೋಯಿಂಗ್ ಟು ಬಿ ಮೋರ್. ಹಾಗಿದ್ರೆ ಈ ಸೆಲ್ ಕಡಿಮೆ ಆಗುತ್ತೆ. ಸೊ ನಾವು ನೋಡ್ಬೇಕಿರೋದಿಲ್ಲಿ E1 ಮಸ್ಟ್ ಬಿ ಹೈಯರ್ ದನ್ E2. ಹೌದಾ? ಆಬ್ವಿಯಸ್ಲಿ ಈಗ ಹೊಸದಾಗಿ ಬರೋದು ಅದರದ್ದು E2 ಇರುತ್ತೆ ಅಂತ ಹೇಳಿದ್ದಾರೆ. ಯಾವಾಗ Zn ಜಾಸ್ತಿ ಇರುತ್ತೆ, ಕಾಪರ್ದು ಕಡಿಮೆ ಇರುತ್ತೆ ಅಂತ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್, ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ Zn E of Zn2 plus bar Zn of a zinc electrode at 25 degrees Celsius with an aqueous solution of 0.1 molar zinc sulfate is. ಅವರಿಗೆ ಕೊಟ್ಟಿದ್ದಾರೆ ಒಂದಷ್ಟು E0 ವ್ಯಾಲ್ಯೂ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿ ನೋಡುವ. ಓಕೆ, ರೈಟ್. E is equal to E0 minus 2.303 RT by NF. ಆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಈ ಎನ್ ವ್ಯಾಲ್ಯೂ ಹಾಕೋಬೇಕಷ್ಟೇ, 2 ಹಾಕೋಣ, ಇಂಟು ಲಾಗ್ ಆಫ್ Zn ಡಿವೈಡೆಡ್ ಬೈ Zn2 ಪ್ಲಸ್. ರೈಟ್, ಈಗ ನೋಡಿ minus 0.76 minus 0.06 by 2 into log of 1 by 0.1 ಎಷ್ಟು ಬರುತ್ತೆ? log 10 ಬಂದಿರುತ್ತೆ. log 10 value 1, that is equal to 0.76 minus 0.03, that is equal to 0.79 volts. So option B ಆಗುತ್ತಾ? ಹೌದಲ್ವಾ? ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್, question number 38. In the cell reaction, Cu plus 2Ag plus gives rise to Cu plus 2 plus 2Ag. E0 cell is equal to 0.46 volt. By doubling the concentration of Cu plus 2 concentration, E0 cell will become. ನೋಡ್ತಾ ಬನ್ನಿ, ಆಕ್ಸಿಡೇಷನ್ ಆಗ್ತಾ ಇರೋದು ಏನಾಗ್ತಾ ಇದೆಯಂತೆ? Cu plus 2. ರೈಟ್, ನಮ್ಮ ನರ್ಸ್ಟ್ ಇಕ್ವೇಶನ್ ಗೊತ್ತು, ಆಕ್ಸಿಡೇಷನ್ ಅಂದ್ರೆ ನ್ಯೂಮರೇಟರ್ ಪಾರ್ಟ್ ಜಾಸ್ತಿ ಆದರೆ ಕರೆಕ್ಟ್, ಡಿನಾಮಿನೇಟ್ ಯಾವುದು ಓವರ್ ಆಲ್ ಸೆಲ್ ಪೊಟೆನ್ಷಿಯಲ್ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್ ಬೈ ಎ ಸ್ಮಾಲ್ ಫ್ರಾಕ್ಷನ್. ರೈಟ್, EMF ಏನಾಗುತ್ತೆ? ಕಡಿಮೆ ಆಗೇ ಆಗುತ್ತೆ. E0 ಸೆಲ್ ಅಲ್ಲ ಇದು, ಈ ಸೆಲ್. ನೆಕ್ಸ್ಟ್, one second.
E naught of a cell, A moles of A plus B moles of B giving rise to C moles of C plus D moles of D. ಹಾಗಿದ್ರೆ ಏನ್ ಬರಬೇಕು? E naught cell, ಕರೆಕ್ಟ್. ಸೊ ನೋಡೋಣಂತೆ. ಹಾಗಾದ್ರೆ ಈ ಸೆಲ್ ವ್ಯಾಲ್ಯೂ ಏನ್ ಬರುತ್ತೆ ಒಂದ್ಸಲ ನೋಡ್ಕೊಳ್ಳಿ. E is equal to E naught minus RT by NF into ln of C into D concentration ಪವರ್ಸ್ ಅನ್ನ ಹಾಕೋಣಂತೆ A into B concentration. ಹೌದಲ್ವಾ? ರೈಟ್. ಹಾಗಿದ್ರೆ ಅವ್ರು ಕೇಳ್ತಾ ಇರೋದು E naught ಏನು ಅಂತ ಹೇಳಿ. E naught ಆಗ್ಬೇಕು ಅಂದ್ರೆ E ಪ್ಲಸ್, ಕರೆಕ್ಟ್, E ಪ್ಲಸ್ RT by NF into ln of C to the power C D to the power D divided by A to the power of A into B to the power of D. So ಏನಾಗಬೇಕು ನೋಡಿ, that's going to be option B. ಹೌದಾ? ರೈಟ್. ನೆಕ್ಸ್ಟ್ question number 40. E naught cell for the cell is 1.1 volt. The equilibrium constant for the cell reaction is of the order of ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ, K ವ್ಯಾಲ್ಯೂ. ಈಗ ನೋಡೋಣ. E naught cell is equal to 0.059 by 2. ಯಾಕೆ ಕೊಟ್ಟಿರೋದು ಡೇನಿಯಲ್ ಸೆಲ್, n ವ್ಯಾಲ್ಯೂ 2 ಇರುತ್ತೆ ಇಂಟು log Kc, ಅಥವಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1.1 into 2 divided by 0.059 is equal to log Kc. ಹಾಗಾದ್ರೆ Kc ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತ ಕೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ನಿಮಗೆ ಬರುತ್ತೆ, ಗೊತ್ತಾಗುತ್ತೆ. ದಟ್ಸ್ ಗೋಯಿಂಗ್ ಟು ಬಿ 10 to the power of 37 ಬಂದಿರುತ್ತೆ. ಸೊ 1.9 into 10 to the power of 37 ಬಂದಿರುತ್ತೆ. ಸೊ ಆಪ್ಷನ್ ಬಿ ವಿಲ್ ಬಿ ದ ಆನ್ಸರ್. ಆಂಟಿಲಾಗ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕೇಳಿದರೆ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್, what is the standard cell potential E naught for an electrochemical cell in which the following reaction takes place spontaneously? ನೆನ್ಪಿಟ್ಕೊಳ್ಳಿ, spontaneously, indirect ಆಗಿ ಹೇಳಿದರೆ delta G value is negative. ಹಾಗಾದ್ರೆ ನಮಗೆ ಗೊತ್ತಿದೆ delta G is equal to, ಅಥವಾ delta G naught is equal to minus NF E naught cell. ಹಾಗಾದ್ರೆ E naught cell ವ್ಯಾಲ್ಯೂ ಕೇಳಿದರೆ that is equal to minus delta G naught divided by NF. ಹೌದಾ? ರೈಟ್. ಹಾಗಿದ್ರೆ ನೋಡೋಣ. E naught is equal to minus of minus, ನೋಡಿ ಡೆಲ್ಟಾ G ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ 5, ಓಕೆ, minus 50.61 ಕಿಲೋಜೌಲ್ ಡಿವೈಡೆಡ್ ಬೈ NF ಅಂದ್ರೆ 2 into 96,500 ಕಿಲೋ ಜೌಲ್ಸ್ ಅನ್ನ ನಾನೇನ್ ಮಾಡ್ಬೇಕಂತ ಜೌಲ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ವಿತ್ 10 to the power of, okay, 1 second, 10 to the power of minus 3, approximately 0.26 volt ಬರುತ್ತೆ ನೋಡಿ. 8 ಆಪ್ಷನ್ ಸಿ ಬರುತ್ತೆ. ಓಕೆ, ದೆನ್ n ವ್ಯಾಲ್ಯೂ 2 ಯಾಕೆ ತಗೊಂಡಿದ್ದೀನಿ ಇಲ್ಲಿ, 2 Br ಮೈನಸ್ ಅಂಡ್ 2 Cl ಮೈನಸ್ ಇರುತ್ತೆ. ಸೊ ಎರಡು ನೆಗೆಟಿವ್ ಚಾರ್ಜಸ್ ಬರುತ್ತೆ, ಚಾನ್ಸಸ್ ಬರುತ್ತೆ. ಅದಕ್ಕೆ 42. If 0.01 mole solution of an electrolyte has a resistance of 40 ohms in a cell having a cell constant of 0.1 cm inverse, then its molar conductance in per ohm centimeter square per mole is ಎಷ್ಟಿರುತ್ತೆ ನೋಡಿ. ಮೊಲಾರಿಟಿ ಕೊಟ್ಟಿದ್ದಾರೆ ಅವರು. ಮೊಲಾರಿಟಿ is equal to 0.01 molar. ರೆಸಿಸ್ಟೆನ್ಸು ಕೂಡ ಕೊಟ್ಟಿದ್ದಾರೆ 40 ಓಮ್. ಸೆಲ್ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ L by E ಅಲ್ವಾ, ದಟ್ ಇಸ್ ಈಕ್ವಲ್ ಟು ವಾಟ್, 0.4 cm ಇನ್ವರ್ಸ್ ಬಂದಿದೆ, ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ಕಾಪ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಥವಾ ಸ್ಪೆಸಿಫಿಕ್ ಕಂಡಕ್ಟಿವಿಟಿ, ಕಂಡಕ್ಟೆನ್ಸ್ ಅಲ್ಲ ಕಂಡಕ್ಟಿವಿಟಿ, ಕಾಪ ಇಸ್ ಈಕ್ವಲ್ ಟು ಸೆಲ್ ಕಾನ್ಸ್ಟೆಂಟ್ divided by resistance.
that is equal to 0.4 by 40 is equal to 0.01 per ohm per centimeter. ಹಾಗಾದ್ರೆ ಮೋಲಾರ್ ಕಂಡಕ್ಟಿವಿಟಿ ಲ್ಯಾಂಬ್ಡಾ ಎಂ is equal to 1000 into kappa divided by molarity, that is equal to 1000 into 0.01 divided by 0.01 ಬರುತ್ತೆ, that is equal to approximately 10 to the power of 3 per ohm per centimeter per mole. So option ಏನು ಬರ್ತಾ ಇದೆ 10 to the power of 3 ಅಂದ್ರೆ 1000 ಬರುತ್ತೆ. Right, option D is the answer. Next, question number 43. Specific conductance of 0.1 normal KCl solution at 23 degrees Celsius is 0.012 per ohm per centimeter. Resistance of cell containing the solution at same temperature was found to be 55 ohm. ಹಾಗಿದ್ರೆ the cell constant is ಅಂತ ಕೊಟ್ಟಿದ್ದಾರೆ, ಮಾಡಬಹುದಲ್ಲ? ಹಾಗಾದ್ರೆ ನೋಡಿ, specific conductance of the solution ಎಷ್ಟು ಕೊಟ್ಟಿದಾರಪ್ಪ? kappa is equal to 0.012 ಕೊಟ್ಟಿದ್ದಾರೆ per ohm per centimeter. ಆಮೇಲೆ ನೋಡ್ಕೊಳ್ಳೋಣ, ರೆಸಿಸ್ಟೆನ್ಸ್ ಕೂಡ ಕೊಟ್ಟಿದ್ದಾರೆ 55 ohms ಅಂತ. ಸೆಲ್ ಕಾನ್ಸ್ಟೆಂಟ್ ಬೇಕಪ್ಪ ನಮಗೆ, is equal to specific conductance, that is kappa into resistance. ಬರಿಬಹುದಾ ನೋಡಿ, that is equal to 0.012 into 55, approximately 0.66 centimeter inverse ಬಂದಿರುತ್ತೆ. ಹೇಳ್ತೀರಾ? ಸೊ ಆಪ್ಷನ್ ಬಿ ನ? Yes, option B is the answer. Next, question number 44. The unit of equivalent conductivity is, ತುಂಬಾ simple, option B per ohm per centimeter per gram equivalent ಅಂತ, per mole ಬದಲಿಗೆ per gram equivalent ಅಂತ ಹಾಕೊಳ್ತೀವಿ ಅಷ್ಟೇ. Next, question number 45. The resistance of 0.01 normal solution of an electrolyte was found to be 220 ohm at 298 Kelvin using a conductivity cell with a cell constant of 0.88 centimeter inverse. The value of equivalent conductance of the solution is ಅಂತ ಕೇಳಿದ್ದಾರೆ. ಹೇಗೆ ಮಾಡ್ತೀರಾ? Lambda equivalent is equal to kappa into 1000 divided by n. ಎಷ್ಟು ಬರುತ್ತೆ ನೋಡಿ, kappa ಅಂದ್ರೆ ಏನಪ್ಪಾ? That is equal to 1 by r into L by E into 1000 divided by n. 1 by r ಗೊತ್ತು, ಮಾಡೋಣ, into L by E ಅಂದ್ರೆ cell constant into 1000 divided by n. So that is equal to 1 by 220 into cell constant ಬಂದು 0.88 into 1000 divided by 0.01. The answer will be 400 ಬರುತ್ತೆ ನೋಡಿ, correct? Ohm inverse centimeter square gram per equivalent, gram equivalent to the power minus. So option A per ohm ಅಂದ್ರೆ mho ಅಲ್ವಾ, right? Next, question number 46 ನೋಡಿ. Specific conductance of 0.1 molar HNO3 is 6.3 into 10 raised to minus 2 per ohm per centimeter. The molar conductance of the solution is, specific conductance ಕೊಟ್ಟಿದ್ದಾರೆ, molar conductance ಕೇಳ್ತಿದ್ದಾರೆ. ಹಾಗಾದ್ರೆ molar conductance of the solution and specific conductances ಎರಡು ಹೇಗೆ ರಿಲೇಟ್ ಆಗುತ್ತೆ ನೋಡೋಣ ಒಂದ್ಸಲ. Lambda m is equal to kappa into 1000 divided by C ಅಂತ, C ಅಂದ್ರೆ ಕಾನ್ಸಂಟ್ರೇಷನ್. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ, ಲ್ಯಾಂಬ್ಡಾ ಎಂ ಎಷ್ಟು ಬರುತ್ತೆ ನೋಡೋಣ. ಲ್ಯಾಂಬ್ಡಾ ಎಂ is equal to kappa ವ್ಯಾಲ್ಯೂ ಕೊಟ್ಟಿದಾರಲ್ವಾ, right? That is equal to 6.3 into 10 to the power of minus 2 into 1000 divided by 0.1. That is going to be equal to ಎಷ್ಟು ಬರುತ್ತೆ ನೋಡಿ, 6.3 into
10 to the power minus 2 into 10 to the power ನೋಡಿ ಇದು ಪ್ಲಸ್ 3 ಇದು ಮೈನಸ್ 1 ಇತ್ತು ಪ್ಲಸ್ 1 ಆಗುತ್ತೆ 10 to the power of 4 ಬರುತ್ತೆ approximately it is equal to 630 ohm inverse centimeter square per mole. Option C ಆಗುತ್ತೆ ನೋಡಿ. Okay, right. Question number 47. The specific conductance of a 0.1 normal KCl solution at 23 degrees Celsius is 0.012. Okay. ಹಾಗಿದ್ರೆ the resistance of the cell containing the solution at the same temperature was found to be 55 ohm. ಹಾಗಿದ್ರೆ the cell constant is cell constant ಎಷ್ಟು ಬರುತ್ತಪ್ಪ ಆಲ್ರೆಡಿ ಮಾಡಿದೀವಿ ಇದೇ ಸೇಮ್ ಕ್ವೆಶ್ಚನ್ ಸೊ kappa is equal to 1 by r into cell constant that is equal to 1 divided by ಕೇಳ್ತಾರೆ cell constant ಅಲ್ವಾ right one second. Okay, therefore cell constant is equal to kappa into r. Kappa ಎಷ್ಟು ಕೊಟ್ಟಿದ್ದಾರೆ 0.012 into 55. So approximately it is equal to 0.66 centimeter inverse ಬಂದಿರುತ್ತೆ 0.66. The unit of specific conductivity is specific conductivity per ohm per centimeter. ಯಾವಂತೆ ಆಪ್ಷನ್ ಓಕೆ ಒಂದು ಸೆಕೆಂಡ್ ಹೇಳ್ತೀರಾ ಹಾಕೇ ಬಿಟ್ಟಿದ್ದಲ್ವಾ ರೈಟ್ ಸೊ ಪರ್ ಓಮ್ ಪರ್ ಸೆಂಟಿಮೀಟರ್ ಸ್ಪೆಸಿಫಿಕ್ ಕಂಡಕ್ಟಿವಿಟಿ ಇದು ಓಕೆ ಸ್ವಲ್ಪ ಗೊತ್ತಿರಬೇಕು ಯೂನಿಟ್ಸ್ ಕರೆಕ್ಟ್ ಆಗಿ ಐಡಿಯಾ ಇದೆ ಬೇಗ ಬೇಗ ಮಾಡಬಹುದು ಮತ್ತೆ ಫಾರ್ಮುಲಾಸ್ ಕೂಡ ಅಷ್ಟೇ ಬೈ ಹಾರ್ಟ್ ಆಗಿರಬೇಕು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಯು ವಿಲ್ ಗೆಟ್ ದಟ್ ಒನ್. Which of the following solutions of KCl will have the highest value of specific conductance? Highest value. Concentration ಜಾಸ್ತಿ ಇದ್ರೆ specific conductance ಜಾಸ್ತಿ ಇರುತ್ತೆ. One normal. Okay, concentration ಜಾಸ್ತಿ ಇರಬೇಕು, specific conductance ಜಾಸ್ತಿ ಇರುತ್ತೆ. ನೆನಪಿಟ್ಕೊಳ್ಳಿ. The cell constant of a conductivity cell remains constant. ನೆನಪಿಟ್ಕೋಬೇಕು. Remains constant. Question number 51. Which of the following pairs are incorrectly matched? Resistance ohm ante, resistivity ohm-meter ante, conductance Simon, conductivity Simon per meter. Incorrectly matched anta ಕೊಡ್ತಾ ಇದ್ದಾರೆ. Correct? Conductance ಅಲ್ಲಿ ನೋಡಿ ಪರ್ ಓಮ್ ತಾನೆ ಪರ್ ಓಮ್ ಹಾಗಿದ್ರೆ ಓಕೆ ವೆಯ್ಟ್ ಯಾವುದು ಇನ್ಕರೆಕ್ಟ್ಲಿ ಮ್ಯಾಚ್ ರೆಸಿಸ್ಟೆನ್ಸ್ ಓಮ್ ಹೌದಾ ದೆನ್ 1, 2 and 4 ರೈಟ್ ಸೊ ಹಾಗಿದ್ರೆ ಆನ್ಸರ್ ನೋಡೋಣ ರೆಸಿಸ್ಟೆನ್ಸ್ ಓಮ್ ರೆಸಿಸ್ಟಿವಿಟಿ ಓಮ್ ಮೀಟರ್ ಕಂಡಕ್ಟೆನ್ಸ್ ಸೈಮನ್ ಕಂಡಕ್ಟಿವಿಟಿ ಕಾಪಾ ಸೈಮನ್ ಪರ್ ಮೀಟರ್ ಸೊ ಪೇರ್ಸ್ ಆರ್ ರಾಂಗ್ಲಿ ಮ್ಯಾಚ್ಡ್ ಅಥವಾ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೊಟ್ಟಿದ್ದಾರೆ ರೈಟ್ ಸೊ ದಟ್ ಇಸ್ ಗೋಯಿಂಗ್ ಟು ಬಿ option C. Option C. 1, 2 and 4. Sarina? Right. Okay, no one answer. Matching is incorrectly matched anta ide. Okay. This not konde. Okay. Incorrectly matched anta ide. Nodi illi.
ರೆಸಿಸ್ಟೆನ್ಸ್ ಓಮ್ಸ್ ಕರೆಕ್ಟ್ ಆಗಿದೆ. ರೆಸಿಸ್ಟಿವಿಟಿ ಓಮ್ ಪರ್ ಓಮ್ ಮೀಟರ್ ಇದೆ, ಅದು ಕರೆಕ್ಟ್. ಇದು ಸೈಮನ್ಸ್ ಅಥವಾ ಓಮ್ಸ್ ಅಂತ ಇದೆ. ಓಕೆ, ಇದು ಸೈಮನ್ ಪರ್ ಮೀಟರ್, ಇದು ಕರೆಕ್ಟ್ ಆಗಿದೆ. ಸೊ ಹಾಗಾದ್ರೆ 3 ಓನ್ಲಿ ಹಾಕ್ಬೇಕು. ಸೊ ಹಾಗಾದ್ರೆ ಕರೆಕ್ಟ್ ಆಗಿರೋದೇನು ಅಲ್ವಾ? ರೈಟ್, ಇದೇನಾಗಬೇಕಿತ್ತು? ದಟ್ ಇಸ್ ಗೋಯಿಂಗ್ ಟು ಬಿ ಪರ್ ಓಮ್ ಆಗಬೇಕಿತ್ತು. ರೈಟ್, ಸೊ ಹಾಗಾದ್ರೆ ಆಪ್ಷನ್ ಡಿ ಅಷ್ಟೇ ತಪ್ಪಾಗಿರೋದಲ್ಲಿ. ರೈಟ್, ನೆಕ್ಸ್ಟ್ ಕ್ವಶನ್ ನಂಬರ್ 52. ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಮ್ಯಾಗ್ನಿಟ್ಯೂಡ್ ಆಫ್ ಕಂಡಕ್ಟಿವಿಟಿ ಡಸ್ ನಾಟ್ ಡಿಪೆಂಡ್ಸ್? ಯಾವುದರ ಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಕಂಡಕ್ಟಿವಿಟಿ ಡಿಪೆಂಡ್ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವ್ದಿರಬಹುದಪ್ಪ? ಯೂಶುವಲಿ ನಮಗೆ ಗೊತ್ತಿದೆ ಮ್ಯಾಗ್ನಿಟ್ಯೂಡ್ ಅಂದ್ರೆ ಎಷ್ಟು ಅಂದ್ರೆ ಕಂಡಕ್ಟಿವಿಟಿ ಡಸ್ ನಾಟ್ ಡಿಪೆಂಡ್ ಅಪಾನ್ ಮಾಸ್ ಅಥವಾ weight ಆಫ್ ದ ಮೆಟೀರಿಯಲ್ ಅಂತ. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಕರೆಕ್ಟ್ಲಿ ರೆಪ್ರೆಸೆಂಟ್ಸ್ ಮೋಲಾರ್ ಕಂಡಕ್ಟಿವಿಟಿ? ನೆನ್ಪಿಟ್ಕೊಂಡಿರ್ಬೇಕು, ಮೋಲಾರ್ ಕಂಡಕ್ಟಿವಿಟಿ ಲ್ಯಾಂಬ್ಡಾ ಎಂ. ದಟ್ ಇಸ್ ಗೋಯಿಂಗ್ ಟು ಬಿ ಎಲ್ಲವುದು ಇಂಡಿಕೇಟ್ ಮಾಡ್ತಾ ಇದೆ. ಸೊ ದೇರ್ ಇಸ್ ನೋ ಡೌಟ್. ನೆಕ್ಸ್ಟ್, which of the following represents variation of molar conductance of electrolyte with concentration to the power of respectively for weak and strong electrolyte? ಹೇಳ್ತಾ ಹೋಗೋಣ ಅಂತ ನೋಡೋಣ. ಯಾವ್ದಿರ್ಬೋದಪ್ಪ? ರೈಟ್, ಸೊ for weak electrolyte this will be the 1, for strong electrolyte this will be the 1. ಹಾಗಾದ್ರೆ 1 and 2, ಸೊ ಆಪ್ಷನ್ ಸಿ ಆಗುತ್ತೆ ನೋಡಿ. ಹೌದಾ? ಆಪ್ಷನ್ ಸಿ ಆಗುತ್ತೆ. ಕ್ವಶನ್ ನಂಬರ್ 55. ಎಲೆಕ್ಟ್ರೋಲೈಟ್ ಇದೆ ಮತ್ತೆ ಮೋಲಾರ್ ಕಂಡಕ್ಟಿವಿಟಿ ಇನ್ಫೈನೈಟ್ ಡೈಲ್ಯೂಷನ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಲ್ಯಾಂಬ್ಡಾ ಇನ್ಫೈನೈಟ್ ಆಫ್ acetic acid using appropriate molar conductances of electrolytes listed above at infinite dilution. ಹಾಗಿದ್ರೆ ನೋಡ್ತಾ ಬರೋಣ. ಈಗ ನಮಗೆ ಅಸಿಟಿಕ್ ಆಸಿಡ್ ಬೇಕಪ್ಪ, ರೈಟ್? ಅದು ಅಸಿಟಿಕ್ ಆಸಿಡ್ ಅಂತ ಹೇಳಿ ಅಂತ CH3CO ಅದನ್ನ AC ಅಂತ ತಗೊಂಡಿರ್ತಾರೆ. OH ಅಂದ್ರೆ CH3COOH. ಈಗ ನನಗೆ ಲ್ಯಾಂಬ್ಡಾ M ಇನ್ಫಿನಿಟಿ ಆಫ್ CH3COOH ಬೇಕು ಅಂದ್ರೆ ದಟ್ ಮಸ್ಟ್ ಬಿ ಈಕ್ವಲ್ ಟು lambda m infinity of CH3COO minus plus lambda m infinity of H plus. ಹಾಗಾದ್ರೆ ಇವೆರಡು ಎಲ್ಲಿಂದ ಸಿಗುತ್ತೆ ನಮಗೆ ನೋಡ್ಕೊಳ್ಳಿ. ಇಲ್ಲಿ ಅಸಿಟಿಕ್ ಆಸಿಡ್ ಅಸಿಟೇಟ್ ಅಯಾನ್ ಬಂದು ಸೋಡಿಯಂ ಅಸಿಟೇಟ್ CH3COONA, ಅದರದ್ದು 91 ಇದೆ ಅಂತೆ, ರೈಟ್? ಮತ್ತೆ H ಪ್ಲಸ್ ಬಂದ್ಬಿಟ್ಟು HCl ಅಲ್ಲಿ that is going to be 426.2 ಇದೆ. ಅರ್ಥ ಆಗ್ತಿದ್ಯಾ? ಅದೇ ರೀತಿ NaCl ಅಲ್ಲಿ NaCl 126.1 ಇದೆಯಂತೆ, 126.5 ಇದೆಯಂತೆ. ನನಗೆ HCl ಬೇಕಾಗೇ ಇಲ್ಲ ಇಲ್ಲಿ. ನೋಡು, ಇದು ಬೇಡ ಅಂದ್ರೆ ಇದರಲ್ಲಿ Na ಬೇಡ. ಓಕೆ, ಇನ್ನೊಂದ್ರಲ್ಲಿ ಯಾವುದು? HCl ಇದೆಯಾ? ರೈಟ್. ಇನ್ನೊಂದರಲ್ಲಿ HCl ಇದೆ, ಕರೆಕ್ಟ್. ಹಾಗಿದ್ರೆ ಇದರಲ್ಲಿ Cl ಬೇಡ. ಹಾಗಿದ್ರೆ ನೋಡ್ಕೋ ಇಲ್ಲಿ 91 ಮೈನಸ್ ಪ್ಲಸ್ 426.2 ಮೈನಸ್ 126.5 ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ದಟ್ ಇಸ್ ಈಕ್ವಲ್ ಟು 390.7. ಸೊ 390.7. ಹಾಗಿದ್ರೆ ನಿಮ್ಗಿರೋ ಇವೆರಡರದು ಬಂದ್ಬಿಡುತ್ತೆ ಅಲ್ಲಿ, ರೈಟ್? ಸೊ ಹಾಗಿದ್ರೆ ಆಪ್ಷನ್ ಯಾವ್ದು ಬರುತ್ತಪ್ಪ ಅಲ್ಲಿ? ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ 56. Calder's law states that at infinite dilution, each ion makes the definite contribution to equivalent conductances of an electrolyte, whatever the nature of the other ions of the electrolyte. So ಡೈರೆಕ್ಟ್ ಆಗಿ ಬರ್ಬೇಡ, ಡೆಫಿನೇಷನ್ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 57. Which of the following expressions correctly represents the equivalent conductance
at infinite dilution of Al to SO4 thrice. ಎರಡು ಕೊಟ್ಟಿದ್ದಾರೆ infinite ಅಂದ್ರೆ lambda naught of Al3 plus and lambda naught of sulfate ion are the equivalent conductances at infinite dilution of the respective ions. Equivalent ಅಂದ್ರೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಯಾವ ions ಗಳಿದೆಯೋ ಅವೆರಡನ್ನು ಆಡ್ ಮಾಡಿದ್ರೆ ಆಯ್ತು ಅಷ್ಟೇ, ಇನ್ನೇನಿಲ್ಲ, by using Calderon's law. Okay, then so option C ಆಗುತ್ತೆ. The limiting molar conductivity of NH4OH is NH4OH. NH4OH ಆಗಬೇಕು ಅಂದ್ರೆ ಯಾವ್ಯಾವುದನ್ನ ಕಾಂಬಿನೇಷನ್ ಮಾಡ್ಕೋಬೇಕು, ಅದು ವೀಕ್ ಅಲ್ವಾ, ಸ್ಟ್ರಾಂಗ್ ಇರೋದು ನೋಡಿ, NH4Cl ಇದೆಯಂತೆ ಪ್ಲಸ್ NaOH ಮೈನಸ್ NaCl, ಇಷ್ಟ ಆದ್ರೇನೆ ಕರೆಕ್ಟ್ ಆಗೋದು. ಹಾಗಾದ್ರೆ ಲ್ಯಾಂಬ್ಡಾ m0 ಆಫ್ ದಿಸ್ ಒನ್, ಇವಕ್ಕೆಲ್ಲ ಲ್ಯಾಂಬ್ಡಾ m0 ಹಾಕೋಣ, ಸರಿನಾ? ಸೊ ಈಗ ನೋಡಿ ಆನ್ಸರ್ ಯಾವ್ದು ಬರುತ್ತೆ. ಸೊ ಕ್ವಶನ್ ನಂಬರ್ 58 ನೋಡ್ತಾ ಬರೋಣ. ದಿಸ್ ಇಸ್ ಗೋಯಿಂಗ್ ಟು ಬಿ ಆಪ್ಷನ್ ಡಿ, ಹೌದಲ್ವಾ? ರೈಟ್. ಮೋಲಾರ್ ಕಂಡಕ್ಟಿವಿಟೀಸ್ ಅಂದ್ರೆ ಇನ್ಫೈನೈಟ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಫಾರ್ NaCl, HCl, ಸೋಡಿಯಂ ಅಸಿಟೇಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಅಸಿಟಿಕ್ ಆಸಿಡ್ ಎಷ್ಟು ಬರುತ್ತೆ ಅಂತ ಹೇಳಿ. ಆಲ್ರೆಡಿ ಮಾಡಿದ್ದೇವೆ, ದಟ್ ಇಸ್ ಗೋಯಿಂಗ್ ಟು ಬಿ 390.5. ಪ್ರೀವಿಯಸ್ ಕ್ವಶನ್ ನೋಡಿದ್ರೆ ಕರೆಕ್ಟಾ? ಹಾಗಿದ್ರೆ ಅಸಿಟಿಕ್ ಆಸಿಡ್ ಬೇಕು ಅಂದ್ರೆ CH3COOH ಬೇಕು ಅಂದ್ರೆ ಅಲ್ಲಿ ಲ್ಯಾಂಬ್ಡಾ m ಹಾಕೋಬೇಕಾಗುತ್ತೆ. CH3COONA ಪ್ಲಸ್ HCl ಮೈನಸ್ NaCl ಮಾಡ್ತೀವಿ ಅಷ್ಟೇ, ಏನಿಲ್ಲ. ಲ್ಯಾಂಬ್ಡಾ m0 ಹಾಕೊಂಡಿರಿ, ಲ್ಯಾಂಬ್ಡಾ m0. ಓಕೆನಾ ಮಕ್ಕಳ? ರೈಟ್. ಸೊ ಹಾಗಿದ್ರೆ ಆಪ್ಷನ್ ಡಿ ಆಗುತ್ತೆ ನೋಡಿ. Question number 60 at 25 degrees Celsius. Okay, molar conductances at infinite dilution for the strong electrolytes NaOH, NaCl and BaCl2 are ಕೊಟ್ಟಿದ್ದಾರೆ. ಹಾಗಾದ್ರೆ ಬೇರಿಯಂ ಹೈಡ್ರಾಕ್ಸೈಡ್ಗೆ ಎಷ್ಟು ಅಂತ, ಇಲ್ಲೂ ಸೇಮ್ ಥಿಂಗ್, BaOH ಟ್ವೈಸ್ ಇದೆ ಅಂತೆ, ಈಸ್ ಈಕ್ವಲ್ ಟು ಆಗಬೇಕು ಅಂದ್ರೆ ನನಗೆ ಬೇರಿಯಂ ಬೇಕಲ್ವಾ, BaCl2 ಪ್ಲಸ್ 2 NaOH ಆಗಬೇಕು ನೋಡಿ, ಮೈನಸ್ 2 NaCl ಆಗಬೇಕು. ರೈಟ್. BaCl2 ಕಾನ್ಸಂಟ್ರೇಷನ್ ಎಷ್ಟಿದೆಯಪ್ಪ, 248 into 10 to the power minus 4 ಪ್ಲಸ್ 2 into NaOH ಇದೆಯಂತೆ. ಒಂದು ಸೆಕೆಂಡ್ ತಪ್ಪಾಗಿದೆ. BaCl2 ಎಷ್ಟಿದೆ, 280 ಇದೆ, ಇಂಟು 10 to the power minus 4 ಪ್ಲಸ್ 2 ಇಂಟು NaOH ಅಲ್ವಾ, ರೈಟ್. 248 ಇಂಟು 10 to the power minus 4 minus 2 ಇಂಟು 126 ಇಂಟು 10 to the power minus 4. ಹಾಗಿದ್ರೆ ಫೈನಲ್ ಆನ್ಸರ್ ಎಷ್ಟು ಬರ್ತಾ ಇದೆ, 524, ಹೌದಾ, ಇಂಟು 10 to the power minus 4 ಬರುತ್ತೆ. ರೈಟ್. ಸೊ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ನೋಡಿ. ನೆಕ್ಸ್ಟ್ 61 sodium chloroacetate molar conductivity is equal to 224. ಅದೇ ರೀತಿ lambda of NaCl and HCl also given. What is the value of lambda of chloroacetic acid? Same thing we are following. Okay, calculate ಮಾಡೋಣ ಅಂತ ಹೇಗೆ ನೋಡ್ತೀವಿ, ದೆನ್ ಲಿಮಿಟಿಂಗ್ ಎಲ್ಲ ಕೊಟ್ಟಿರೋದಲ್ಲಿ, ಹಾಗಾಗಿ Cl CH2 COONA plus HCl giving rise to Cl CH2 COOH plus NaCl. ಹಾಗಿದ್ರೆ ಮೋಲಾರ್ ಕಂಡಕ್ಟಿವಿಟೀಸ್ ನೋಡೋಣಂತೆ. 224 plus 203, that must be equal to lambda of Cl CH2 COOH ಪ್ಲಸ್ NaCl ಎಷ್ಟು ಕೊಟ್ಟಿದ್ದಾರೆ, 38.2. ಈಗ ಎಷ್ಟು ಬರುತ್ತೆ ನೋಡಿ, ಲ್ಯಾಂಬ್ಡಾ ಆಫ್ Cl CH2 COOH is equal to, so that is going to be 388
388 ಬರುತ್ತೆ. 388.8 ಸರಿನಾ? ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 62. At 25 degrees Celsius, molar conductance of 0.21 molar aqueous solution of ammonium hydroxide is 9.54 per ohm centimeter square per mole. And at infinite dilution, its molar conductance is 238. The degree of ionization of ammonium hydroxide at the same concentration and temperature is. ಗೊತ್ತು ನಮಗೆ ಫಾರ್ಮುಲಾ alpha is equal to lambda m divided by lambda m at infinite dilution. Lambda m ಎಷ್ಟು ಕೊಟ್ಟಿದ್ದಾರೆ? That's going to be 9.54 ಕೊಟ್ಟಿದ್ದಾರೆ. Infinite dilution ಅಲ್ಲಿ okay 238 ಇದೆ. So it is equal to 0.04008 approximately percentage ಕೇಳಿರೋದ್ರಿಂದ 4.008 ಬರುತ್ತೆ. Right? So option B is the answer. Right. Next. The electrical properties and their respective SI units are given below. Identify the wrongly matched one. Specific conductance Simon per meter ida. Idar ಕೊಡುತ್ತಾರೆ ಮಕ್ಕಳ ಸ್ವಲ್ಪ ಕೇರ್ಫುಲ್ ಆಗಿರಿ. ಕರೆಕ್ಟ್ ಆಗಿದೆ. Conductance Simon ida. Equivalent conductance ಕರೆಕ್ಟ್ ಆಗಿದೆಯಂತೆ. Cell constant wrong. ಯಾಕೆ? Cell constant ಗೆ expression ಗೊತ್ತಲ್ಲ ನಿಮಗೆ? That is going to be length by area. Length ಅನ್ನೋದು meter by meter square ಆಗಿದೆ. That is going to be meter inverse ಆಗುತ್ತೆ. So obviously option D. Okay. Next. The ion of least limiting molar conductivity among the following is. ಯಾವುದು? Least. ಯಾವ ಅಯಾನ್ದು ಸೈಜು ತುಂಬಾ ದೊಡ್ಡದಿರುತ್ತೋ ನೋಡಿ, ಲಾರ್ಜರ್ ದ ಸೈಜ್ ಲೋವರ್ ದ ಸ್ಪೀಡ್. ವೆರಿ ಸಿಂಪಲ್. therefore acetate ion. ಓಕೆನಾ? ರೈಟ್. Molar ionic conductivities of two bivalent electrolytes X plus 2 and Y plus 2 are 57 and 73. The molar conductivity of the solution formed by them will be, ಎರಡನ್ನು ಆಡ್ ಮಾಡಿದ್ರೆ ಸಾಕು, that's going to be equal to lambda m. Correct? Lambda m at infinite dilution is equal to 57 plus 73, approximately 130 ne baratta. Correct? So 7301 13, right? On electrolysis of dilute sulfuric acid using platinum electrode, the product obtained at anode will be. Anode hatra ಏನು ಬರುತ್ತೆ ನೋಡೋಣ. sulfuric acid. Correct? Usually 2OH minus ಇರುತ್ತಂತೆ. Right? Electrolysis ಮಾಡಿದ್ರೆ that is going to liberate H2O and half O2. So oxygen gas is liberated at anode. Next, if 0.5 ampere current is passed through an acidified silver nitrate solution for 100 minutes, the mass of silver deposited on cathode is ಎಷ್ಟು ಡೆಪಾಸಿಟ್ ಆಗಿರುತ್ತೆ? ನಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. W is equal to E divided by 96,500 into I into T. ಈ ಈಕ್ವಲೆಂಟ್ ವೇಟ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಎಷ್ಟಾದ್ರೂ ಇಲ್ಲಿ ನೋಡಿ, ಇಲ್ಲಿ 108 ಇದೆ, ಡಿವೈಡೆಡ್ ಬೈ 96,500 ಇಂಟು ಐ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನೋಡಿ, 0.5 ಆಂಪಿಯರ್ ಇದೆ. ಟೈಮ್ ಎಷ್ಟಿದೆ? 100 ಮಿನಿಟ್ಸ್ ಇದೆ. 100 ಮಿನಿಟ್ಸ್ ಇಂಟು 60 ಸೆಕೆಂಡ್. ಕರೆಕ್ಟ್. ಈಗ ನೋಡಿ ಆನ್ಸರ್ ಎಷ್ಟು ಬರ್ಬೇಕಪ್ಪ? ರೈಟ್. So that is going to be 3.3575 grams. Right? Mass is equal to that much. Approximate values 3.3 I got. ಹಾಗಾಗಿ ಅದನ್ನೇ ಅಂತ ಹಾಕಿದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಶಾರ್ಪ್ ಇರಬೇಕು. ನೆಕ್ಸ್ಟ್, ಅಲ್ಯೂಮಿನಿಯಂ ಆಕ್ಸೈಡ್ ಮೇ ಬಿ electrolyzed at 1000 degrees Celsius to furnish aluminum metal.
ಅದರದ್ದು ಅಟಾಮಿಕ್ ಮಾಸ್ ಇದೆ 1 farad ಅಂದ್ರೆ ಗೊತ್ತಿದೆ. The cathode reaction is ಹಾಗಾದ್ರೆ to prepare 5.1 kg of aluminum metal by this method we require electricity of right right ನೋಡುವ 1 mole of electrons ಅಂದ್ರೆ ನಮಗೆ ಗೊತ್ತಿದೆ 1 farad. ಇಲ್ಲಿ 3 electrons ಬೇಕಂತ 3 moles, ಹಾಗಾಗಿ 3 farad current is going to be utilized. ಹೌದಲ್ವಾ? ರೈಟ್. ಈಗ ನೋಡೋಣ 27 gram, correct, 27 gram aluminum is deposited by 3 into 96,500 coulombs ಆದರೆ 5,120 grams aluminum is deposited by x coulombs. ಹಾಗಾದ್ರೆ x ಏನಾಗಿರಬೇಕು? x ಕ್ಯಾಲ್ಕುಲೇಟ್ ಮಾಡ್ತೀರಾ? x is equal to ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 3 into 96,500 into 5120 divided by 27, approximately 5.49 into 10 to the power of 7 coulombs ಬೇಕಾಗುತ್ತೆ. ರೈಟ್. ಎಷ್ಟು ಗ್ರಾಮ್ಸ್ ಅನ್ನ ಡೆಪಾಸಿಟ್ ಮಾಡೋದಕ್ಕೆ? 5,120 grams ಆಫ್ ಅಲ್ಯೂಮಿನಿಯಂ ಅನ್ನ ಡೆಪಾಸಿಟ್ ಮಾಡೋದಕ್ಕೆ 5.49 into 10 to the power of 7 coulombs ಅಷ್ಟು ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 69. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಯೂಸ್ ಆಫ್ ಎಲೆಕ್ಟ್ರೋಲೈಸಿಸ್? ಯಾವುದು ಕರೆಕ್ಟಾ? ದೆನ್ ಹಾಗಿದ್ರೆ ನೋಡಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತಾ ಅಂತ ಹೇಳಿ. ಯಾಕೆ ಹೇಳಿ? ಎಲೆಕ್ಟ್ರೋ ಪ್ಲೇಟಿಂಗ್ ಮತ್ತೆ ಎಲೆಕ್ಟ್ರೋ ರಿಫೈನಿಂಗ್. ಕಾಪರ್ ಇಸ್ ಗೋಯಿಂಗ್ ಟು ಬಿ ಎಲೆಕ್ಟ್ರೋಲೈಟಿಕಲಿ ರಿಫೈನ್ಡ್. ಇಂಡಸ್ಟ್ರೀಸ್ ಅಲ್ಲಿ ಕಾಪರ್ ಏನಾಗುತ್ತೆ? which is going to be electrolytically refined. Impure copper na anode agi, pure copper na cathode agi ತಗೊಂಡಿರ್ತಾರೆ. ಸೊ ಹಾಗಿದ್ರೆ ಆಪ್ಷನ್ ಸಿ ಆಗುತ್ತೆ. An electrolytic cell contains a solution of silver sulfate Ag2SO4 and has platinum electrode. A current is passed until 1.6 gram of O2 has been liberated at anode. ಹಾಗಾದ್ರೆ the amount of deposited ಯಾವುದು? Silver deposited at cathode will be, right? ನೋಡ್ತಾ ಬರೋಣಂತೆ. ಈಗ ನಮಗೆ ಫ್ಯಾರಡೇಸ್ ಸೆಕೆಂಡ್ ಲಾ ಗೊತ್ತಿದೆ. WA divided by EA equivalent weight is equal to WV by EB. ಕರೆಕ್ಟಾ? ಹಾಗಿದ್ರೆ WA 1.6 divided by equivalent weight ಎಷ್ಟಿದೆ? 8 ಇದೆ. That is equal to weight of AG divided by 108. ಹಾಗಾದ್ರೆ W weight of AG is equal to 1.6 into 108 divided by 8 ಬರುತ್ತೆ. Approximately it is equal to 21.6 grams. Option D. Next, when 9650 coulombs of electricity is passed through a solution of copper sulfate, the amount of copper sulfate deposited is, ಇದು ತುಂಬಾ ಸಿಂಪಲ್. ಈಗ ಆ ರಿಯಾಕ್ಷನ್ ಅನ್ನ ನೋಡ್ಕೋಬೇಕಲ್ಲಿ. Cu2 plus 2 electron giving rise to Cu. ಹಾಗಾದ್ರೆ ಇಲ್ಲಿ 2 ಎಲೆಕ್ಟ್ರಾನ್ಸ್ ಅಂದ್ರೆ 2 ಕೂಲಮ್ಸ್ ಅಷ್ಟು 2 ಫ್ಯಾರಡೆ ರೈಟ್ ರಿಕ್ವೈರ್ಡ್ ಟು ಡೆಪಾಸಿಟ್. ಸೊ ನಾವು ಹೀಗೆ ಬರ್ಕೋಣಂತೆ ಕೂಲಮ್ಸ್ ಅಲ್ವಾ. ಓಕೆ, ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಫ್ಯಾರಡೆನ ಜಸ್ಟ್ ಅಬ್ರಿವೇಟ್ ಮಾಡ್ಕೊತೀನಿ, ಅಂದ್ರೆ ನಾನೇನ್ ಮಾಡ್ತೀನಿ, ಎಕ್ಸ್ಪ್ಯಾಂಡ್ ಮಾಡ್ತೀನಿ. 2 into 96,500 coulombs deposits 63.6 grams of copper ಆದರೆ 9,650 coulombs ಎಷ್ಟನ್ನ ಡೆಪಾಸಿಟ್ ಮಾಡುತ್ತೆ? ಹಾಗಾದ್ರೆ x is equal to 63.6 into 9650 divided by 2 into 96,500 ಟೆನ್ಸ್ ಆಗುತ್ತೆ. ಕರೆಕ್ಟಾ? 6.36 ಬರುತ್ತೆ. ದಟ್ ಇಸ್ ಈಕ್ವಲ್ ಟು 6.36 divided by 2 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 3.18 grams ಇರುತ್ತೆ. ಸೊ ಆಪ್ಷನ್ ಬಿ ಆಗುತ್ತೆ ನೋಡಿ. ಹೌದಾ? ಫೈಂಡ್ ದ ಚಾರ್ಜ್ ಇನ್ ಕೂಲಮ್ಸ್ ರಿಕ್ವೈರ್ಡ್ ಟು ಕನ್ವರ್ಟ್
0.2 mole VO3 2 minus into VO4 3 minus. Right. So ನೋಡುವ ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ. Charge is equal to 0.2 into 1 farad. That is equal to 0.2 into 96,500 coulombs. ಎಷ್ಟಾಗುತ್ತಪ್ಪ? 19,300 coulombs ಆಯಿತು. So that is equal to 1.93 into 10 to the power of 4 coulombs ಅಂತ. Right? ಅಷ್ಟೇ. Yes. So option A ಬರುತ್ತಾ? Next. A silver cup is plated with silver by passing 965 coulombs of electricity. ಹಾಗಾದ್ರೆ the amount of Ag deposited is. ಹಾಗಾದ್ರೆ reaction ನೋಡ್ಕೊಳ್ಳೋಣಂತೆ. Ag plus electron giving rise to Ag. So 96,500 coulombs deposits 108 gram of Ag ಆದರೆ 965 coulombs deposits x gram. Therefore, x is equal to 108 into 965 divided by 96,500. Right? 965 ಹೋಯಿತು by 100 ಉಳ್ಕೊಂತು. Correct? That is equal to ಎಷ್ಟು ಬರಬೇಕಪ್ಪ? 100. ಈಗ ನೋಡೋದಾದ್ರೆ ಅಷ್ಟೇ 1 by 1 ಇರುತ್ತೆ. ಸೊ ಹೊರಟೋಗುತ್ತೆ 1.08 ಉಳ್ಕೊಳ್ಳುತ್ತೆ. 1.08 grams Ag. ಸೊ ಆಪ್ಷನ್ ಡಿ ಉಳ್ಕೊಳ್ಳುತ್ತೆ ನೋಡಿ. ಆಪ್ಷನ್ ಡಿ ನ ಆನ್ಸರ್. Next, the number of coulombs required to reduce 12.3 grams of nitrobenzene to aniline is. ನೈಟ್ರೋಬೆನ್ಸೀನು ಅನಿಲಿನ್ ಆಗಿ ಕನ್ವರ್ಟ್ ಆಗುತ್ತಂತೆ. C6H5NO2 plus 6H plus 6 electron giving rise to C6H5NH2 plus 2H2. ಹಾಗಾದ್ರೆ equivalent weight of nitrobenzene ಎಷ್ಟಾಗುತ್ತೆ ನೋಡಿ. ದಟ್ ಈಸ್ ಈಕ್ವಲ್ ಟು 126 divided by 6. ಯಾಕೆ 6 ಫ್ಯಾರಡೆ ಅಂದ್ರೆ n is equal to 6, 20.5 ಆಯಿತು. ಈಗ ನೋಡಿ ನಂಬರ್ ಆಫ್ ಕೂಲಮ್ಸ್ ರಿಕ್ವೈರ್ಡ್ is equal to W into 96,500 divided by equivalent weight. Mass ಎಷ್ಟಿದೆ 12.3 grams divided by 20.5 into 96,500. So approximately it is equal to 57,900 coulombs. Sarina? Yes. So option ಎಷ್ಟು ಬರುತ್ತೆ ನೋಡಿ. Option D. Option D is the answer. Next question number 75. The amount of electricity that can deposit 108 gram of Ag from AgNO3 solution is. ಎಷ್ಟು ಬೇಕಾಗುತ್ತೆ? ಆಲ್ರೆಡಿ ರಿಯಾಕ್ಷನ್ ಗೊತ್ತು. ಕರೆಕ್ಟ್? ಸೊ Ag ಪ್ಲಸ್ ಇತ್ತು, Ag ಆಗ್ಬೇಕು. ಎಷ್ಟು ಎಲೆಕ್ಟ್ರಾನ್ ಬೇಕಾಗುತ್ತೆ ಹೇಳಿ? 1 ಎಲೆಕ್ಟ್ರಾನ್ ಅಂದ್ರೆ 1 ಫ್ಯಾರಡೆ. ಸೊ ಆಪ್ಷನ್ ಎ. Next, to deposit 1 equivalent weight of silver at cathode, the charge required will be, right? That is also equal to 96,500 coulombs. ಯಾಕೆ? Ag plus 1 electron giving rise to Ag ಅಂತ. ಹಾಗಿದ್ರೆ 1 ಎಲೆಕ್ಟ್ರಾನ್ ಅಂದ್ರೆ Ag ಪ್ಲಸ್ ಚಾರ್ಜ್ ಅಷ್ಟೇ ಇರೋದ್ರಿಂದ ಇದೇ ಈಕ್ವಲೆಂಟ್ ವೆಯ್ಟ್ ಆಗುತ್ತಂತೆ. ರೈಟ್? 108 ಮಾಲಿಕ್ಯುಲರ್ ವೆಯ್ಟ್ ಈಕ್ವಲೆಂಟ್ ವೆಯ್ಟ್ ಆಗುತ್ತೆ. ಸೊ ಹಾಗಿದ್ರೆ ನೋಡೋಣ, 96,500 coulombs ಅಂತ. That is equal to 9.65 into 10 to the power of 4 coulombs. So option A ನೇ ಬರುತ್ತೆ ನೋಡಿ. Next, the volume of oxygen gas liberated at NTP
by passing a current of 9650 coulombs through acidified water is ಎಷ್ಟು ಆಕ್ಸಿಜನ್ ಹೊರಗಡೆ ಬರ್ತಾ ಇದೆ ಅಂತ. ರೈಟ್, ಹಾಗಿದ್ರೆ ನೋಡೋಣ. a current of 96,500 coulombs liberate 1 mole of oxygen. ಹೌದಲ್ವಾ? ಹಾಗಿದ್ರೆ ನೋಡಿ, 96,500 coulombs liberates 22.4 ಲೀಟರ್ ಆದ್ರೆ 9650 coulombs liberate ಎಷ್ಟು x ಲೀಟರ್, ಅಥವಾ x ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 22.4 divided by 96,500 into 9650 ಅಂದ್ರೆ 9650 approximately is equal to ಎಷ್ಟು ಬರುತ್ತೆ ನೋಡಿ, 2.24 ಲೀಟರ್ ಅಷ್ಟೇ. ಸೊ ಆಪ್ಷನ್ ಬಿ is the answer. Next one, 78. 3 Faraday electricity was passed through an aqueous solution of iron bromide. ಹಾಗಾದ್ರೆ the weight of the iron metal deposited cathode is 3 Faraday ಬೇಕಾಯ್ತಂತೆ. ಹಾಗಾದ್ರೆ ಈ equation ನೋಡಿ, Fe plus 2 plus 2 electron giving raise to Fe. ಹೌದಾ? Equivalent weight of Fe is equal to what? 56 by 2, that is equal to 28. 1 Faraday liberates 28 gram of Fe ಆದರೆ 3 Faraday liberates x gram. ಹಾಗಾದ್ರೆ x is equal to ಎಷ್ಟು? 28 into 3, approximately 84 grams. Right? 84 ಗ್ರಾಮ್ ಆಗಿರುತ್ತೆ. Next question number 79. On passing C ampere of electricity through the electrolyte solution for t seconds, m gram metal deposits on cathode. Equivalent weight of the metal is, equivalent weight option C ನೋಡಿ, 96,000 by C into m by t. Okay, direct expression ಹೇಳಿದೆ. Question number 80. The number of electrons passing per second through a cross section of copper wire carrying 10 to the power of 6 ampere of current per second is found to be ಎಷ್ಟಿರುತ್ತಂತೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪಾಸಿಂಗ್ ಪರ್ ಸೆಕೆಂಡ್ ಅಂತ. ಹಾಗಿದ್ರೆ ನೋಡೋಣಂತೆ. ಅವರೇ ಕೊಟ್ಟಿದ್ದಾರೆ ಚಾರ್ಜ್ ಪಾಸ್ ಪರ್ ಸೆಕೆಂಡ್ ಎಷ್ಟಂತೆ, 10 to the power of -6. ಬರ್ಕೊಳ್ಳೋಣ. ಚಾರ್ಜ್ ಪಾಸ್ ಪರ್ ಸೆಕೆಂಡ್ that is equal to 10 to the power -6. ಹಾಗಾದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ passed per second is equal to ಎಷ್ಟು ಬರುತ್ತಪ್ಪ, 10 to the power -6 divided by ಚಾರ್ಜ್ ಎಷ್ಟಿತ್ತು ಎಲೆಕ್ಟ್ರಾನ್ 1.602 into 10 to the power of -19 ಕೂಲಮ್ಸ್ ಇತ್ತು. 6.24 into 10 to the power of 9, 6, 13, 12. ಸೊ 12 ಆಗಿದೆ. ಆಪ್ಷನ್ ಡಿ. ಸರಿನಾ? 12 ಅದು 2 ಅಲ್ಲ, 12. ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 81. Faraday's law of electrolysis will fail when? ಯಾವಾಗ ಫೇಲ್ ಆಗುತ್ತೆ? Temperature is increased, inert electrodes are used, a mixture of electrolyte is used. ಹಾಗಾದ್ರೆ 3 ಅಲ್ಲ, none of these cases. Next, question number 82. The electric charge for electrode decomposition of 1 gram equivalent of a substance is 1 gram equivalent weight andre that should be 1 Faraday. 1 Faraday. Correct? ಹಂಗಂದ್ರೆ ಎಷ್ಟಂತೆ ಎಲೆಕ್ಟ್ರಿಕ್ ಚಾರ್ಜ್ ಆಫ್ ಎಲೆಕ್ಟ್ರೋಡ್ ಡಿಕಂಪೋಸಿಷನ್ ಆಫ್ 1 ಗ್ರಾಮ್ ಈಕ್ವಲೆಂಟ್ ಅಂದ್ರೆ ದಟ್ ಶುಡ್ ಬಿ 1 ಫ್ಯಾರಡೆ. ಎಷ್ಟು ಬರುತ್ತೆ? ಚಾರ್ಜ್ ಆನ್ 1 ಮೋಲ್ ಆಫ್ ಎಲೆಕ್ಟ್ರಾನ್ಸ್. ಕರೆಕ್ಟಾ? ಚಾರ್ಜ್ ಆನ್ 1 ಮೋಲ್ ಆಫ್ ಎಲೆಕ್ಟ್ರಾನ್, ಅದನ್ನೇ 1 ಫ್ಯಾರಡೆ ಅಂತ ಕರೆಯೋದು. ಇನ್ ಎಲೆಕ್ಟ್ರೋಲೈಸಿಸ್ ಆಫ್ dilute sulfuric acid,
using platinum electrode. H2 is evolved at cathode, NH2 is produced at anode, Cl2 is obtained at cathode, O2 is produced. ಹಾಗಾದ್ರೆ ಕ್ಯಾಥೋಡ್ ಹತ್ರ ಏನ್ ಬರ್ಬೇಕಂತೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿರುತ್ತಂತೆ, ಆನೋಡ್ ಹತ್ರ ಆಕ್ಸಿಜನ್ ಗ್ಯಾಸ್. In electrolysis of sodium chloride, when platinum electrode is taken, then H2 gas is liberated at cathode, while with Hg cathode it forms sodium amalgam. This is because ಯಾಕಂತೆ ಹೇಳ್ಬೋದಾ? Right, Hg is more inert than Pt. More voltage is required to reduce H plus at Hg than at Pt. Correct? Then Na is dissolved in Hg while it does not dissolve in Pt. Concentration of H plus ions is larger when Pt electrode is taken. ಹಾಗಾದ್ರೆ ನೋಡೋಣಂತೆ, in the electrolysis of NaCl, platinum use ಮಾಡಿದ್ರೆ electrode ಆಗಿ hydrogen gas liberated at cathode. Mercury use ಮಾಡಿದ್ರೆ it forms sodium amalgam. ಯಾಕೆ? More voltage is required to reduce H plus at mercury than at platinum. So option B ಆಗುತ್ತೆ ನೋಡಿ. Right, ಇಲ್ಲಿ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲೈಸಿಸ್ ಅಂತ ಓದ್ತೀವಲ್ಲ, ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ನೆಕ್ಸ್ಟ್, ಎಲೆಕ್ಟ್ರೋಲೈಸಿಸ್ ಆಫ್ ಫ್ಯೂಸ್ಡ್ NaCl ವಿಲ್ ಗಿವ್ ಏನ್ ಕೊಡುತ್ತಂತೆ ಎಲೆಕ್ಟ್ರೋಲೈಸಿಸ್? ಸೊ ಇಟ್ ಗಿವ್ ಸೋಡಿಯಂ ಮೆಟಲ್. ಹಾಗಾದ್ರೆ ವೆನ್ ಮಾಲ್ಟನ್ NaCl is electrolyzed, it yields metallic sodium and gaseous chlorine. ರೈಟ್, ಹಾಗಾದ್ರೆ ರಿಯಾಕ್ಷನ್ಸ್ ಬೇಕು ಅಂತಂದ್ರೆ ನೋಡಿ ಈ ರೀತಿ ಇರುತ್ತಂತೆ. ಹೀಗೆ NaCl ಸಾಲಿಡ್ ಇತ್ತು, which is giving rise to Na plus and Cl minus, ಎರಡು ಕೂಡ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಅಂದ್ರೆ ಮೆಲ್ಟ್ ಆಗಿರುತ್ತೆ. ಅವಾಗ Na plus plus electron forms NaCl minus, giving rise to Cl and electron. ಹಾಗಾದ್ರೆ ಎರಡು Cl ಗಳು ಕಂಬೈನ್ ಆಗಿ ಏನ್ ಕೊಡ್ತಾ ಇದೆ ಅಂತೆ Cl2. ಓಕೆ, ಹಾಗಾದ್ರೆ ಇದು ಆಗೋದು ಅಟ್ ಕ್ಯಾಥೋಡ್, ಇದಾಗ್ತಾ ಇರೋದು ಅಟ್ ಆನೋಡ್. ಓಕೆ ಮಕ್ಕಳ, ರೈಟ್. ಸೊ ಹಾಗಿದ್ರೆ ಆಪ್ಷನ್ ಎ ಸರಿಯಾಗಿದೆ ಅಂತ ಆಯ್ತು. ಹೌ ಮೆನಿ ಮೋಲ್ಸ್ ಆಫ್ ಪ್ಲಾಟಿನಮ್ ಮೇ ಬಿ ಡೆಪಾಸಿಟೆಡ್ ಆನ್ ದ cathode when 0.80 Faraday of electricity is passed through a 1 molar solution of Pt4 plus. Pt4 plus ಇತ್ತಲ್ವಾ, plus 4 electron giving rise to Pt. ಹಾಗಿದ್ರೆ ನಮಗೆ ಗೊತ್ತಾಗ್ತಾ ಇದೆ 4 Faraday electricity required to deposit 1 mole of platinum. ಹಾಗಿದ್ರೆ 0.8 Faraday required to deposit x moles of platinum. ಹಾಗಿದ್ರೆ x is equal to 1 into 0.8 divided by 4, that is equal to 0.2 moles. ಆಪ್ಷನ್ ಬಿ ಆಗುತ್ತೆ ನೋಡಿ. ನೆಕ್ಸ್ಟ್, ಕ್ವಶನ್ ನಂಬರ್ 87. So question number 87. A current strength of 9.65 ampere is passed through fused AlCl3 for 5 hours. How many liter of chlorine will be liberated at STP? ನೋಡ್ಕೊಳ್ಳೋಣಂತೆ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇರೋದು AlCl3 ಅಲ್ವಾ? ನೋಡಿ, 1 Faraday is equal to 11.2 liter of chlorine. Right? 1 Faraday ಅಂದ್ರೆ ಎಷ್ಟು? 11.2 chlorine. ಯಾಕೆ ಈಕ್ವಲೆಂಟ್ ವೆಯ್ಟ್ ಬಂದಿರುತ್ತಲ್ವಾ? ನೋಡಿ ಇಲ್ಲಿ ಕ್ಲೋರಿನ್ Cl2 ಹಾಫ್ Cl2 ಅಂದ್ರೆ ಒಂದು ಕ್ಲೋರಿನ್ ಆಟಮ್, ಎರಡು ಕ್ಲೋರಿನ್ ಆಟಮ್ ಇರುತ್ತಲ್ಲ, ಹಾಗಾಗಿ. ಹಾಗಾದ್ರೆ 1 Faraday ಅಂದ್ರೆ 11.2 ಲೀಟರ್ ಆಫ್ ಕ್ಲೋರಿನ್ ಅಂತ ಅಟ್ STP. ಹಾಗಾದ್ರೆ ನಂಬರ್ ಆಫ್ ಫ್ಯಾರಡೇಸ್
is equal to 9.65 into 5 hours into 60 minutes into 60 seconds divided by 96,500. That is equal to 1.8 Faraday. Therefore 1.8 ನೆನ್ಪಿಟ್ಕೊಳ್ಳಿ 1.8 Faraday will liberate 1.8 into 11.2. That is equal to 20.16 liter. Okay, na? Right. Question number 88. A solution of copper sulfate is electrolyzed for 10 minutes with a current of 1.5 ampere. The mass of copper deposited at the cathode ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ನೋಡಿ, W is equal to Z into I into T, ZIT. ಹೌದಲ್ವಾ? Z ಅಂದ್ರೆ ಏನು? ಎಲೆಕ್ಟ್ರೋಕೆಮಿಕಲ್ ಈಕ್ವಿಲೆಂಟ್. Z ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು? ದಟ್ ಇಸ್ ಈಕ್ವಲ್ ಟು ಈಕ್ವಿಲೆಂಟ್ ಡಿವೈಡೆಡ್ ಬೈ 96,500 ಇಂಟು I ಇಂಟು T. ಈಗ ನೋಡಿ, ಈಕ್ವಿಲೆಂಟ್ ವೆಯ್ಟ್ ಎಷ್ಟು ಬಂದಿರುತ್ತೆ? ಜಿಂಕ್ ಅಲ್ವಾ? ದಟ್ ಇಸ್ ಗೋಯಿಂಗ್ ಟು ಬಿ 63/2, ಏಕೆ Zn+2 ಚಾರ್ಜ್ ಬಂದಿರುತ್ತಲ್ಲ ಹಾಗೆ. ಮತ್ತೆ ಕಾಪರ್ ಇದ್ರೆ ಕಾಪರ್. ಈಗ ನಾವು ತಗೊಳ್ತಾ ಇರೋದು ಕಾಪರ್ ಕೊಟ್ಟಿರೋದ್ರಿಂದ ಕಾಪರ್ದು ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ಓಕೆ, ಕಾಪರ್ ಅಲ್ವಾ, ಜಿಂಕ್ ಅಂದೆ, ಸಾರಿ. ರೈಟ್. ಸೊ ಜಿಂಕ್ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ದೇರ್ಫೋರ್ ಈಕ್ವಿಲೆಂಟ್ ವೆಯ್ಟ್ ಬೇಕು ಅಂದ್ರೆ ಎಷ್ಟಾಗುತ್ತಂತೆ? 63 divided by +2 ಚಾರ್ಜ್ ಇದೆ, that is equal to 31.5. So 31.5 divided by 96,500 into 1.5 into 10 minutes into 60 seconds. Yes, approximately 0.29 ಗ್ರಾಮ್ ಬರುತ್ತೆ. 2938 ಇದೆ. ಕರೆಕ್ಟಾ? ಹಾಗಿದ್ರೆ ನಾವು ಮಾಡಿರೋದು ಕರೆಕ್ಟ್ ಅಂತ ಆಯ್ತು. 0.29. ಎಸ್. ಸೊ ಆಪ್ಷನ್ ಬಿ ಆಗುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 89. When 0.1 mole of MnO4 is oxidized, the quantity of electricity required to completely oxidize Mn4 plus 2 Mn4 2 to MnO4 minus ಅಂದ್ರೆ ಪೊಟ್ಯಾಷಿಯಂ ಮ್ಯಾಂಗನೇಟ್ ಇಂದ ಪರ್ಮಾಂಗನೇಟ್ ಆಗೋದಕ್ಕೆ. ಹಾಗಿದ್ರೆ ನೋಡೋಣಂತೆ ಎಷ್ಟು. ಸೊ ನೋಡಿ, ಇಲ್ಲಿ MnO4 minus 2 giving rise to MnO4 minus. ಇಲ್ಲಿ ಮ್ಯಾಂಗನಸ್ ಆಕ್ಸಿಡೇಷನ್ ಸ್ಟೇಟ್ 4 to 8 minus 2 ಅಂದ್ರೆ +6 ಬಂದಿರುತ್ತೆ, ಇಲ್ಲಿ +7 ಇರುತ್ತೆ. ಹೌದಾ? ದಟ್ ಮೀನ್ಸ್ ಪ್ಲಸ್ ಎಲೆಕ್ಟ್ರಾನ್ ಹಾಕಿದ್ರೆ ಸಾಕು. ರೈಟ್. ಈಗ ನೋಡ್ಕೊಳ್ಳಿ, ಇದು 0.1 ಮೋಲ್ ಕೊಟ್ಟಿದ್ದಾರೆ. 0.1 ಮೋಲ್. ಹಾಗಾದ್ರೆ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ, ಕರೆಕ್ಟ್? ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ is equal to 0.1 Faraday ಸಾಕಾಗುತ್ತೆ. That is nothing but 0.1 into 96,500 ಕೂಲಮ್ಸ್. ಎಷ್ಟು ಬರುತ್ತಪ್ಪ? 9650 ಕೂಲಮ್ಸ್ ಸಾಕು. ಸೊ ಆಪ್ಷನ್ ಸಿ ಆಗುತ್ತೆ ನೋಡಿ. ಹೌದಲ್ವಾ? ರೈಟ್. ಸೊ ಹಾಗಿದ್ರೆ ಆಪ್ಷನ್ ಸಿ. ದ ವೇಟ್ ಆಫ್ ಸಿಲ್ವರ್, ಅಟಾಮಿಕ್ ವೇಟ್ ಕೂಡ ಕೊಟ್ಟಿದ್ದಾರೆ, ಡಿಸ್ಪ್ಲೇಸ್ಡ್ ಬೈ ಎ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ವಿಚ್ ಡಿಸ್ಪ್ಲೇಸಸ್ 5600 ml of O2 at STP will be. ನೋಡಿ ಹೇಗೆ ಮಾಡೋದು ಇದನ್ನ, ಸ್ವಲ್ಪ ಟ್ರಿಕಿಯಾಗಿ ಕಾಣಿಸುತ್ತೆ. ಮಾಸ್ ಆಫ್ O2 is equal to number of moles of O2 into molecular weight 32. ಹಾಗೇನೆ mass of O2 is equal to 5600 divided by 22,400 into 32, approximately 8 grams ಬಂದಿರುತ್ತಾ? ಹಾಗಾದ್ರೆ ಏನಂತೆ? ದಟ್ ಇಸ್ ಈಕ್ವಲ್ ಟು 1 equivalent of
O2. ಹಾಗಾದ್ರೆ 1 equivalent weight of O2 ಬರ್ತಾ ಇದೆ ಅಂದ್ರೆ ರೈಟ್ ಅಂದ್ರೆ 1 ಫ್ಯಾರಡೆ ಸಾಕು ಅಂತ 1 ಫ್ಯಾರಡೆ ರೈಟ್. ಹಾಗಿದ್ರೆ 1 ಫ್ಯಾರಡೆ ಪಾಸ್ ಮಾಡಿದ್ರೆ 1 equivalent of Ag ಬಂದಿರುತ್ತೆ ಸಿಲ್ವರ್, that is equal to 108 grams. ರೈಟ್. ಸೊ ಆಪ್ಷನ್ ಡಿ ಆಗುತ್ತೆ ನೋಡಿ. ಸರಿನಾ? ನೆಕ್ಸ್ಟ್ ಕ್ವಶನ್ ನಂಬರ್ 91. Electrolysis of a salt solution was carried out. After some time, solution turned yellow. Then the salt can be ಯಾವುದಾಗಿರಬಹುದು ನೋಡಿ. Electrolysis of NaCl, KCl, rubidium chloride, which releases chlorine. Correct? Whereas okay, chlorine, that is going to be yellowish. ಆದರೆ ಬ್ರೋಮೈಡ್ ಇದೆಯಲ್ಲ, that is going to be reddish brown. ರೈಟ್. ಹಾಗಾದ್ರೆ ಎಲೆಕ್ಟ್ರೋಲೈಸಿಸ್ ಮಾಡಿದ್ರೆ ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ, ಲಿಬರೇಟ್ ಆದ್ರೆ ಬರುವಂತದ್ದು ಯೆಲ್ಲೋ ಕಲರ್. ಹಾಗಾದ್ರೆ ಇದು 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 ಮೂರು ಕೂಡ ಆಗುತ್ತೆ. ಸೊ 1 2 3 ಆಪ್ಷನ್ ಎ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್? ಕ್ವಶನ್ 92. Both electronic and electrolytic conductance depends on the nature of conducting material. Both electronic and electrolytic conductance varies similarly with temperature. Electronic conductance is independent, but electrolytic conductance depends on the amount of the conducting substances. All the above statements are incorrect ಅಂತ ಇದೆ. ಆದರೆ ನೋಡ್ತಾ ಬನ್ನಿ, ನಮಗೆ ಗೊತ್ತಿದೆ ಎಲೆಕ್ಟ್ರಾನಿಕ್ ಕಂಡಕ್ಟೆನ್ಸ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತಲ್ಲ. ವೆರಾಸ್ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸ್ increases with increase in temperature as the number of ions of a charge increases with increase in temperature. So ಎರಡು ಕೂಡ ಸಿಮಿಲರ್ ಆಗಿ ಆಕ್ಟ್ ಮಾಡೋದಿಲ್ಲ. ಎಲೆಕ್ಟ್ರಾನಿಕ್ ಕಂಡಕ್ಟೆನ್ಸ್ ಕಡಿಮೆ ಆಗುತ್ತೆ, ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 93. Which of the following statements is incorrect? Okay, electrodes made up of gold participate in the chemical reaction. Gold is an inert, ನಮಗೆ ಗೊತ್ತಿದೆ ಅಲ್ವಾ? ರೈಟ್. ಇನರ್ಟ್ ಪ್ಲಾಟಿನಮ್ ತರಾನೇ ಅದನ್ನು. ರೈಟ್. ಹಾಗಿದ್ರೆ ಆಪ್ಷನ್ ಏನಾಗಬಹುದು ನೋಡಿ. ಎಲೆಕ್ಟ್ರೋಡ್ಸ್ ಮೇಡ್ ಅಪ್ ಆಫ್ ಇನರ್ಟ್ metals does not participate in chemical reaction ಅಂತ ಹೇಳ್ಬೋದಾ? ಸೊ ಆಪ್ಷನ್ ಏನೇ ರಾಂಗ್. ನೆಕ್ಸ್ಟ್, ಡ್ಯೂರಿಂಗ್ ದ electrolysis of sulfuric acid, which of the following processes is possible at anode ಅಂತ ಹೇಳಿದ್ದಾರೆ. ವಾಟರ್ ಇತ್ತು, ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಅಯಾನ್ ಅಂಡ್ ಎಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ಸಲ್ಫೇಟ್ ಇತ್ತು, it's going to turn into S2O8 2- and 2 electron. Choose the correct option based on the following statements. Process A is preferred at higher concentration of sulfuric acid. Process B preferred at higher concentration. Process A is preferred at dilute sulfuric acid. Process B is preferred for dilute sulfuric acid. Both A and B are equally possible at higher concentration. So ಯಾವುದಾಗುತ್ತೆ ನೋಡಿ. process A is preferred at higher concentration ಅಂತ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಕಲ್ತ್ಕೊಂಡ್ ಬಂದಿರೋದೇನು, ಡೈಲ್ಯೂಟ್ ಕಂಡೀಷನ್ ಅಲ್ಲಿ ಆನೋಡ್ ಹತ್ರ ನೆನ್ಪಿಟ್ಕೊಳ್ಳಿ, ಆನೋಡ್ ಹತ್ರ ಈ ಪ್ರೋಸೆಸ್ ಆಗ್ತಾ ಇರುತ್ತೆ. ಹಾಗಿದ್ರೆ ಪ್ರೋಸೆಸ್ ಎ ಅನ್ನೋದು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ಗೆ ಆಗಬೇಕು ಅಂತ. ದೆನ್ ಈ ಪರ್ಟಿಕ್ಯುಲರ್ ಪ್ರೋಸೆಸ್ ಅಲ್ಲಿ ಡೈಮರೈಸೇಷನ್ ಆಗ್ತಾ ಇದೆಯಂತೆ. ಡೈಮರೈಸೇಷನ್ ಇಸ್ ಪ್ರಿಫರ್ಡ್ ಅಟ್ ಹೈಯರ್ ಕಾನ್ಸಂಟ್ರೇಷನ್. ಸೊ ಓನ್ಲಿ 3 and 2 ಆರ್ ಪಾಸಿಬಲ್. ಕರೆಕ್ಟ್. ಆನೋಡ್ ಹತ್ರ ಲೋವರ್ ಕಾನ್ಸಂಟ್ರೇಷನ್ ಅಲ್ಲಿ ಆಕ್ಸಿಜನ್ ರಿಲೀಸ್ ಆದರೆ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಡೈಮರೈಸೇಷನ್ ಆಗ್ತದೆ. ಓಕೆ, ಸೊ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 95. ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ is not produced by electrochemical reduction?
ಯಾವುದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾಕೆ? ರೈಟ್, ನೋಡಿ, ಸೋಡಿಯಂ ಇದೆ, ಐರನ್ ಇದೆ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ನಾವು ಹಾಗೆ ನೋಡೋದಾದ್ರೆ ಐರನ್ ಇಸ್ ದ ಆನ್ಸರ್. ಯಾಕಂತೆ? ಬಿಕಾಸ್ ಇಟ್ ಕ್ಯಾನ್ ಬಿ ಈಸಿಲಿ ರೆಡ್ಯೂಸ್ಡ್ ವಿತ್ ಕಾರ್ಬನ್ ಅಂಡ್ ಇಟ್ ಡಸ್ ನಾಟ್ ರಿಕ್ವೈರ್ electrochemical reduction. ಓಕೆ, Fe ಇದ್ದೇನಾಗ್ತಾ ಇದೆ ನೋಡಿ, ಇಟ್ ಕ್ಯಾನ್ ಬಿ ಈಸಿಲಿ ರೆಡ್ಯೂಸ್ಡ್. ರೈಟ್, ಹಾಗಿದ್ರೆ ಆಪ್ಷನ್ ಬಿ ಆನ್ಸರ್ ಆಗುತ್ತೆ ನೋಡಿ. ನೆಕ್ಸ್ಟ್ 96. ಆಸ್ ಲೆಡ್ ಸ್ಟೋರೇಜ್ ಬ್ಯಾಟರಿ ಇಸ್ ಚಾರ್ಜ್ ಆದರೆ, ನೆನ್ಪಿಟ್ಕೊಳ್ಳಿ, lead dioxide dissolves, sulfuric acid is regenerated, lead electrode becomes coated with lead sulfate, the concentration of sulfuric acid decreases. ಚಾರ್ಜ್ ಆಗುವಾಗ ನೋಡಿ, ಚಾರ್ಜ್ ಅಂತ ಹೇಳ್ತಾ ಇದ್ದಾರೆ, ದಟ್ ಮೀನ್ಸ್ sulfuric acid is regenerated. ಓಕೆ, regenerate ಆಗುತ್ತೆ. During the charging of lead storage battery, the reaction at anode represented by ಏನಾಗುತ್ತೆ? ಆನೋಡ್ ನೆನ್ಪಿಟ್ಕೊಂಡಿರ್ಬೇಕು. PbSO4 ಇರುತ್ತಲ್ಲ, lead sulfate, which is going to be converting into sulfuric acid and lead oxide, PbO2. So option B is the answer. Next, which colorless gas evolves when ammonium chloride reacts with zinc in dry cell battery? Which colorless gas ಅಂತ ಹೇಳ್ತಾ ಇದ್ದಾರೆ. ಕಲರ್ಲೆಸ್ ಗ್ಯಾಸ್ ಅಂದ್ರೆ ನೋಡುವ ಏನ್ ಬರುತ್ತೆ. ಲೆಡ್ ಅಥವಾ ಡ್ರೈ ಸೆಲ್ ಅಲ್ವಾ, ರೈಟ್. ಅಮೋನಿಯಂ ಕ್ಲೋರೈಡ್ ಇರುತ್ತೆ ಎಲೆಕ್ಟ್ರೋಲೈಟ್ ಆಗಿ, ಪ್ಲಸ್ ಜಿಂಕ್ ವಿಚ್ ಇಸ್ ಗೋಯಿಂಗ್ ಟು ಬಿ ಕನ್ವರ್ಟಿಂಗ್ ಇನ್ ಟು 2NH3 ಪ್ಲಸ್ ZnCl2 ಪ್ಲಸ್ H2. ಹಾಗಿದ್ರೆ ಕಲರ್ಲೆಸ್ ಗ್ಯಾಸ್ ಇಸ್ ಹೈಡ್ರೋಜನ್. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. Question number 99. Right? Next. In hydrogen oxygen fuel cell, combustion of hydrogen occurs to ಯಾಕೆ? Produce high purity of water, create potential difference between two electrodes, generate heat, remove adsorbed oxygen from electrode surfaces. ಯಾಕೆ ಹೈಡ್ರೋಜನ್ ಅಕ್ಕರ್ ಆಗುತ್ತೆ ಅಂದ್ರೆ ಟು ಕ್ರಿಯೇಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಟೂ ಎಲೆಕ್ಟ್ರೋಡ್ಸ್. ಓಕೆ ಮಕ್ಕಳ, ರೈಟ್. ನೆಕ್ಸ್ಟ್, ದ ಲಾಸ್ಟ್ ಕ್ವಶನ್. ಅಮಾಂಗ್ ದ ಫಾಲೋಯಿಂಗ್ ಸೆಲ್ಸ್, ಲೆಕ್ಲ್ಯಾಂಡ್ ಸೆಲ್, ರೈಟ್, ನಿಕಲ್ ಕ್ಯಾಡ್ಮಿಯಂ ಸೆಲ್, ಲೆಡ್ ಸ್ಟೋರೇಜ್ ಬ್ಯಾಟರಿ, ಮರ್ಕ್ಯುರಿ ಸೆಲ್, ಪ್ರೈಮರಿ ಸೆಲ್ಸ್ ಆರ್. ಓಕೆ, ಕ್ವಶನ್ ಸ್ವಲ್ಪ ವೇರಿ ಮಾಡ್ತಾ ಇದ್ದೇನೆ. ಓಕೆ ನೋಡಿ, ಅಮಾಂಗ್ ದ ಫಾಲೋಯಿಂಗ್ ಸೆಲ್ಸ್ ಯಾವ್ಯಾವುದು? ಲೆಕ್ಲ್ಯಾಂಡ್ ಸೆಲ್, ನಿಕಲ್ ಕ್ಯಾಡ್ಮಿಯಂ ಸೆಲ್, ಲೆಡ್ ಸ್ಟೋರೇಜ್ ಬ್ಯಾಟರಿ ಅಂಡ್ ಮರ್ಕ್ಯುರಿ ಸೆಲ್ಸ್. ಪ್ರೈಮರಿ ಸೆಲ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ್ದಿರ್ಬೋದು ಪ್ರೈಮರಿ ಸೆಲ್ಸ್ ಹೇಳ್ತೀರಾ? ಸೊ ಲೆಕ್ಲ್ಯಾಂಡ್ ಸೆಲ್ ಆಗುತ್ತೆ, ಕರೆಕ್ಟ್. ಪ್ರೈಮರಿ ಸೆಲ್ ಅಂದ್ರೆ ಒನ್ಸ್ ಇಟ್ ಕ್ಯಾನ್ ಬಿ ಚಾರ್ಜ್ಡ್, ಆಫ್ಟರ್ ಡಿಸ್ಚಾರ್ಜಿಂಗ್ ಇಟ್ ಕ್ಯಾನಾಟ್ ಬಿ ರೀಚಾರ್ಜ್ಡ್. ಮರ್ಕ್ಯುರಿ ಸೆಲ್. ಸೊ ಆಪ್ಷನ್ 1 and 4 ಆಗುತ್ತೆ, ಕರೆಕ್ಟಾ? ನೆಕ್ಸ್ಟ್, ಕೊನೆಯದಾಗಿ ಇನ್ನೊಂದು ಕ್ವಶನ್ ಅನ್ನ ನೋಡೋಣ. ರೈಟ್, ಎಲೆಕ್ಟ್ರೋಲೈಟ್ ಯೂಸ್ಡ್ ಇನ್ ಲೆಕ್ಲ್ಯಾಂಡ್ ಸೆಲ್ ಈಸ್. ಯಾವುದನ್ನ ಯೂಸ್ ಮಾಡ್ತಾ ಇದ್ದೇವೆ ಗೊತ್ತಿರಬೇಕು. ಮಾಯಿಸ್ಟ್ ಪೇಸ್ಟ್ ಆಫ್ ಅಮೋನಿಯಂ ಕ್ಲೋರೈಡ್ ಅಂಡ್ ಜಿಂಕ್ ಕ್ಲೋರೈಡ್ ಅಂತ ಹೇಳಿ. ಓಕೆ ಮಕ್ಕಳ, ರೈಟ್. ಇದಿಷ್ಟು ಈ ಚಾಪ್ಟರ್ ಅಲ್ಲಿ ಕಲಿಯುವಂತ ಒಂದಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಒಟ್ಟಿಗೆ ಭೇಟಿಯಾಗೋಣಂತೆ. ಅಲ್ಲಿವರೆಗೂ, ರೈಟ್, ಟೇಕ್ ಕೇರ್, ಬೈ, ಸಿ ಯು.